ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ದೃಶ್ಯಂತೀಂ ಹೃದ್ರಹಂ ಮಾಂ ಧೃತಮನಿಲಬಲಾದ್ರಾವಯಂತೀಮವಿದ್ಯಾನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟುಮಥಾಪಾದ್ಯವಿದ್ಯಾ ಸಮುದ್ರ ವಾಗ್ದೇವಿ ಸಾ ಸುವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾ ದ್ಯುದ್ರಿಕ್ತಾ ದ್ರಾಗಭದ್ರಾಂಧ್ರಃ ಯದುದಯಿತಾ ಪೂರ್ವಭೀಮಾಜ್ಞಯಾತೆ ಯಾಭ್ಯಾಂ ಶುಶ್ರೂಷುರಾಸೀಃ ಕುರುಕುಲಜನನೇ ಕ್ಷತ್ರವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿಸುಖವಪುಷಾ ಕೃಷ್ಣನಾಮಾಸ್ಪದಾಭ್ಯಾಂ ಮಾತರ್ಮೇ ಮಾತರಿಶ್ವನ್. ನಿನ್ನೆ ಒಂದು ಮನಸ್ಸಿನ ಶಕ್ತಿ, ಮನಸ್ಸಿಗೆ ಸ್ಟ್ರೆಂತ್ ಬರೋದು ಹೇಗೆ ಅನ್ನೋದನ್ನು ನೋಡಿದೆವು. ಕೈಕಾಲುಗಳಿಗೆ ಸ್ಟ್ರೆಂತ್ ಬರಲಿಕ್ಕಾಗಿ ಭಾರವನ್ನು ಎತ್ತಬೇಕು, ಅಭ್ಯಾಸ ಮಾಡಬೇಕು, ಆಮೇಲೆ ಓಡಾಡಬೇಕು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಬೇಕು. ಇವೆಲ್ಲ ದೇಹಕ್ಕೆ ಶಕ್ತಿ ಬರಲಿಕ್ಕಾಗಿ ಮಾಡುವಂಥದ್ದು. ಪುಟ್ಟ ಮಕ್ಕಳಿಗೆ ಭಾರವಾದ ಕಡಗಗಳನ್ನು ಹಾಕೋದು, ಅವರು ಕಾಲನ್ನು ಎತ್ತಲಿಕ್ಕೆ ಶುರು ಮಾಡ್ತಾರೆ. ಬಳೆ ಹಾಕೋದು ಶಕ್ತಿ ಬರಲಿ ಅಂತ ಹೇಳಿ ಅದನ್ನೆಲ್ಲ ಹಿಡ್ಕೊಂಡು ಎತ್ತಿ ಅಭ್ಯಾಸ ಮಾಡ್ತಾರೆ ಅಂತ. ಹಾಗೆ ದೇಹಕ್ಕೆ ಶಕ್ತಿ ಬರೋದಾಯಿತು, ಮನಸ್ಸಿಗೆ ಶಕ್ತಿ ಬರೋದು ಹೇಗೆ ಅನ್ನೋದರ ಬಗ್ಗೆ, ಮನಸ್ಸು ಮಾಡಬೇಕಾದ ಎಕ್ಸರ್ಸೈಸ್ ಏನು, ಜಾಸ್ತಿ ವ್ಯಾಯಾಮ ಮಾಡಿದರೆ ದೇಹಕ್ಕೆ ಶಕ್ತಿ ಬರುತ್ತೆ, ಮಾನಸಿಕವಾದ ವ್ಯಾಯಾಮ ಯಾವುದು? ಮಧ್ವಾಚಾರ್ಯರು ಮನಸ್ಸಿಗೆ ಶಕ್ತಿ ಇರಬೇಕು ಅಂತಂದರು. ಮನಸ್ಸಿಗೆ ಶಕ್ತಿ ಅಂತನ್ನೋದನ್ನು ಅವರು ಅಸತ್ವಾತ್, ಶಕ್ತಿ ಇಲ್ಲದಿದ್ದರೆ ಭ್ರಮೆ ಬರುತ್ತೆ ಮನಸ್ಸಿಗೆ ಎಂದರು. ಶಕ್ತಿ ಏನು ಅಂತಂದರೆ ಚಿಂತನೆಯೇ ಆಗಿದೆ. ಮಾನಸಿಕ ವ್ಯಾಯಾಮ ಅಂತಂದರೆ ನಿರಂತರವಾದ ಚಿಂತನೆ. ಏನು ಬೇಕಾದರೂ ಜೀವನದಲ್ಲಿ ಏನನ್ನು ಬೇಕಾದರೂ ಕಳ್ಕೊಳ್ಬಹುದು, ಮತ್ತೆ ಅದನ್ನು ಪಡೆಯಬಹುದು. ಆದರೆ ಚಿಂತನ ಶಕ್ತಿಯನ್ನು ಕಳೆದುಕೊಂಡ್ರೆ ಮಾತ್ರ ಮತ್ತೆ ಪಡೆಯೋದು ಭಾರಿ ಕಷ್ಟ. ಅದಕ್ಕೆ ಯಾವಾಗಲೂ ಆ್ಯಕ್ಟಿವ್ ಆಗಿ ಇರಬೇಕು ಅನ್ನೋದು ಎಲ್ಲರ ಅನುಭವ. ಅದು ಮಾತ್ರ ರೆಸ್ಟ್ ತಗೊಳ್ಬಾರದು, ಅದು ನಿರಂತರ ವ್ಯಾಯಾಮದಲ್ಲಿ ಇರಬೇಕು. ಚಿಂತನ ಶಕ್ತಿ, ಆ ಚಿಂತನ ಶಕ್ತಿ ವ್ಯಾಯಾಮದಿಂದ ಬಲಗೊಳ್ಳಬೇಕು ಅಂತಂದರೆ ಹೆಂಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳಿದ. ಎಚ್ಚರದಲ್ಲಿ ಒಬ್ಬ ವಸ್ತುಗಳನ್ನು ಗ್ರಹಿಸ್ತಾನೆ. ಆ ವಸ್ತುಗಳ ಪ್ರೆಸೆನ್ಸು ಈ ಪ್ರಜ್ಞೆಯಲ್ಲಿ ಒಂದು ಕ್ಷಣ ರ ಸ ಅನ್ಬೇಕಾದ್ರೆ ಅಂತನ್ಬೇಕಾದ್ರೆ ವರ್ಣ ನಮ್ಮ ಅನುಭವಕ್ಕೆ ಬರುತ್ತೆ. ಆಮೇಲೆ ಅದು ಸಂಸ್ಕಾರ ರೂಪವಾಗಿ ಪರಿಣಾಮ ಹೊಂದುತ್ತೆ. ರ ಅಂತನ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ, ಸಂಸ್ಕಾರ ರೂಪವಾಗಿ ಪರಿಣಾಮ ಹೊಂದುತ್ತೆ. ಸ ಅಂತನ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ, ಸಂಸ್ಕಾರ ರೂಪವಾಗಿ ಪರಿಣಾಮ ಹೊಂದಿ ಅರಸ ಅಂತ ಒಟ್ಟಿಗೆ ನಾವು ಗ್ರಹಿಸ್ತೇವೆ. ಸಂಸ್ಕಾರ ರೂಪದಲ್ಲಿ ಇರುವಂತಹ
ಈ ವರ್ಣಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ಅದರ ಅರ್ಥವನ್ನು ನಾವು ಅನುಭವಿಸ್ತೇವೆ. ಇದು ಎಚ್ಚರದ ಶಕ್ತಿ. ಹೀಗೆ ಹಲವಾರು ಎಚ್ಚರಗಳಲ್ಲಿ ಕಂಡದ್ದು ನಮ್ಮ ಕನಸಿನಲ್ಲಿ ಮೂಡುತ್ತೆ. ಅದು ಕೂಡ ಮನಸ್ಸಿನ ಆಟ, ಶಕ್ತಿ. ಆ ಮನಸ್ಸಿಗೆ ಒಂದು ವಿಶ್ರಾಂತಿಯ ಜಾಗ ಇರುತ್ತೆ. ಅದು ಇದು ಗಾಢವಾದ ನಿದ್ರೆ. ಆ ನಿದ್ರೆ ಆದ ಮೇಲೆ ಮತ್ತು ಮನಸ್ಸು ಆಕ್ಟಿವ್ ಆಗಿ ಆತ್ಮದಿಂದಲೇ ನೇರವಾಗಿ ವಿಷಯವನ್ನು ಗ್ರಹಿಸುತ್ತೆ, ನಾನು ಸುಖವಾಗಿ ನಿದ್ರೆ ಮಾಡಿದ್ದೆ ಅಂತ. ಇದು ಮನಸ್ಸಿನ ವಿಚಿತ್ರ ಶಕ್ತಿ. ತಾನು ಅನುಭವಿಸದ ಗಾಢವಾದ ನಿದ್ರೆಯ ಸುಖವನ್ನು ಆತ್ಮದ ಮೂಲಕ ನೇರವಾಗಿ ಗ್ರಹಿಸಿ ನಾನು ಇಷ್ಟು ಹೊತ್ತು ಸುಖವಾಗಿ ನಿದ್ರೆ ಮಾಡಿದೆ ಎನ್ನುವ ಅನುಭವವನ್ನು ಕೊಡುವಂತಹ ಈ ಮನಸ್ಸು, ಹೀಗೆ ಅನುಭವಿಸುವಂತಹ ಮನಸ್ಸು ಏನಿದೆ, ಇದು ದೇವರಿಂದ ನಿಯಮನಕ್ಕೆ ಒಳಪಟ್ಟಿದೆ. ಏವಂ ವಿಮೃಶ್ಯ, ಹೀಗೆ ಸತ್ವರಜಸ್ತಮೋ ಗುಣಗಳ ಹಿನ್ನೆಲೆಯಲ್ಲಿ, ವಸ್ತುಗಳ ಹಿನ್ನೆಲೆಯಲ್ಲಿ ಮನಸ್ಸಿನ 3 ಅವಸ್ಥೆಗಳು ದೇವರ ಶಕ್ತಿಯಿಂದ ಆಗ್ತಾ ಇವೆ ಅಂತ ಚಿಂತನೆ ಮಾಡಿದರೆ ಮನಸ್ಸು ಬಲಗೊಂಡ ಹಾಗೆ. ಅದಕ್ಕೆ ಆಚಾರ್ಯರು ಅಸತ್ವಾತ್ ಆತ್ಮನಃ ಅನ್ಯೇಷಾಂ ಭಾವಾನಾಂ ಕಿಂಕೃತಾಭಿಧಾ ಅಂತ ಹೇಳಿದರು. ಸತ್ವ ಅನ್ನೋದಕ್ಕೆ ಎಲ್ಲರೂ ಇಲ್ಲದೆ ಇರೋದು ಅಂತ ಅರ್ಥ ಮಾಡಿದರು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಸತ್ವ ಅಂದರೆ ಮಾನಸಿಕವಾದ ಶಕ್ತಿ ಅಂತ ಅರ್ಥ. ಆ ಶಕ್ತಿ ಇಲ್ಲದೆ ಹೋದಾಗ ಮನಸ್ಸು ಭ್ರಮೆಯಲ್ಲಿ ಮುಳುಗುತ್ತೆ. ಆ ಶಕ್ತಿಯನ್ನು ಈ ರೀತಿ ಗಳಿಸ್ಕೊಳ್ಬೇಕು. ಇಷ್ಟು ಉದ್ಧವನಿಗೆ ಹೇಳಿದ್ದಿದ್ದು ಇತಿ ಪೂರ್ವಕಥಾನು ಆದಹ. ನಿನ್ನೆ ನಾವು ವಿಸ್ತಾರವಾಗಿ ನೋಡಿದ್ದಿದ್ದು. ಅದನ್ನು ಸಂಗ್ರಹ ಮಾಡಬೇಕು ಅಂತ ಹಿರಿಯರೊಬ್ಬರ ಆಜ್ಞೆ ಆದ್ದರಿಂದ ಅದನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಈಗ 34ನೆಯ ಶ್ಲೋಕಕ್ಕೆ ನಾವು ಬರ್ತಾ ಇದ್ದೇವೆ. ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾತಂ ದೃಷ್ಟಂ ವಿನಷ್ಟಂ ಅತಿಲೋಲಮಲಾತಚಕ್ರಂ ವಿಜ್ಞಾನಂ ಏಕಂ ಉರುಧೇವ ವಿಭಾತಿ ಮಾಯಾ ಸ್ವಪ್ನೇ ಯಥಾ ತ್ರಿಗುಣತರ್ಗಕಥೋ ವಿಕಲ್ಪಃ ತ್ರಿಗುಣಸರ್ಗಕೃತೋ ವಿಕಲ್ಪಃ. ಬೇರೆ ಬೇರೆ ಅವಸ್ಥೆಗಳು. ಎಚ್ಚರದಲ್ಲಿ ವಸ್ತುವಿನ ನೇರವಾದ ಅನುಭವ, ಕನಸಿನಲ್ಲಿ ವಸ್ತುವಿನ ಸಂಸ್ಕಾರದ ಅನುಭವ, ಗಾಢವಾದ ನಿದ್ರೆಯಲ್ಲಿ ಎಚ್ಚರದ ವಸ್ತುಗಳ ಅನುಭವವೂ ಇಲ್ಲ, ವಾಸನಾಮಯ ವಸ್ತುಗಳ ಅನುಭವವೂ ಇಲ್ಲ ಕನಸಿನಲ್ಲಿ. ಈ ಎಚ್ಚರ ಮತ್ತು ಕನಸು ಇವುಗಳ ಎರಡರದ್ದೂ ಅಲ್ಲದ ಒಂದು ಅವಸ್ಥೆ ಇದೆ, ಸುಷುಪ್ತಿ. ಈ 3 ಅವಸ್ಥೆಗಳಲ್ಲಿ ನಮ್ಮ ಇಂದ್ರಿಯ, ನಾವು ಗ್ರಹಿಸುವ ವಿಧಾನ ಎಲ್ಲವೂ ವಿಭಿನ್ನ. ಆದರೆ ಗ್ರಹಿಸುವವರು ನಾನೊಬ್ಬನೇ ಗ್ರಹಿಸೋದು. ಕನಸಿನಲ್ಲಿ ಯಾವ ನಾನು ಇದೆಯೋ ಅದೇ ನಾನು, ಎಚ್ಚರದ ನಾನು. ಕನಸು ಎಚ್ಚರಗಳಲ್ಲಿ ಯಾವ ನಾನು ಇದೆಯೋ ಅದೇ ನಾನು, ಗಾಢವಾದ ನಿದ್ರೆಯ ನಾನು. ಗಾಢವಾದ ನಿದ್ರೆಯ ನಾನೂ ಒಬ್ಬನೇ. ಇಂದ್ರಿಯಗಳ ಮೂಲಕ ವಸ್ತುವನ್ನು ಗ್ರಹಿಸುತ್ತಿರುವ ಎಚ್ಚರದ ನಾನೂ ಅವನೇ. ವಾಸನಾಮಯ ಪದಾರ್ಥದ ಅನುಭವವನ್ನು ವಿಷಯೀಕರಿಸುವ ಸುಷುಪ್ತಿಯಲ್ಲಿ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಎನ್ನುವ ಅನುಭವವನ್ನು ವಿಷಯೀಕರಿಸುವ ನಾನು ನಾನೇ, ಎಲ್ಲವೂ ನಾನೇ. ಈ 3 ಅವಸ್ಥೆಗಳಲ್ಲಿ ನಾನು ನಾನೇ. ನಾನು ಅವನಲ್ಲ ಅಂತ ಹೇಳೋ ಹಾಗಿಲ್ಲ, ನಾನು ನಾನೇ. ಆದರೆ ದೇವರು ಭಿನ್ನನಾಗಿರ್ತಾನ ಇಲ್ವಾ ಅಂತ ಪ್ರಶ್ನೆ. ಯಾಕೆಂದರೆ ಜಾಗೃತ ಅವಸ್ಥೆಯಲ್ಲಿ ಬೇರೆ, ಕನಸಿನಲ್ಲಿ ಬೇರೆ, ಸುಷುಪ್ತಿಯಲ್ಲಿ ಬೇರೆ.
ಅವಸ್ಥೆ ಬೇರೆ ಆದರೂ ದೇವರು ಒಂದೇ ರೂಪದಲ್ಲಿ ಇದನ್ನೆಲ್ಲ ಮಾಡ್ತಾನ, ಬೇರೆ ರೂಪದಲ್ಲಿ ಇವುಗಳನ್ನೆಲ್ಲ ಮಾಡ್ತಾನ? ಈ ಪ್ರಶ್ನೆ ನಮ್ಮ ಮುಂದೆ ಇದೆ. ಅದಕ್ಕೆ ಮಾಂಡೂಕೋಪನಿಷತ್ತು ಉತ್ತರ ಕೊಟ್ಟಿತು, ಬೇರೆ ಬೇರೆ ರೂಪಗಳಲ್ಲಿ ದೇವರು ಇದೆಲ್ಲವನ್ನು ಮಾಡುತ್ತಾನೆ. ಓಹೋ, ಹಾಗಾದರೆ ಬೇರೆ ಬೇರೆ ರೂಪಗಳಲ್ಲಿ ಎಚ್ಚರ, ನಿದ್ರೆ, ಕನಸುಗಳನ್ನು ಜೀವನಿಗೆ ನೀಡುವವ ದೇವರು. ಆ ದೇವರ ರೂಪದಲ್ಲಿ ಭೇದ ಇದೆಯೇನೋ ಅನ್ನುವ ಭ್ರಮೆ ಬೇಡ. ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾತಂ ದೃಷ್ಟಂ ವಿನಷ್ಟಮತಿಲೋಲಮಲಾತ ಚಕ್ರಂ ವಿಜ್ಞಾನಂ ಏಕಂ ಉರುದೇವ ವಿಭಾತಿ ಮಾಯಾ ಸ್ವಪ್ನೇ ಯಥಾ ತ್ರಿಗುಣ ಸರ್ಗಕೃತೋ ವಿಕಲ್ಪ. ಈ ವಿಕಲ್ಪ ಏನಿದೆ ಇದು ತ್ರಿಗುಣ ಸರ್ಗಕೃತಃ. ಬೇರೆ ಬೇರೆ ತರಹದ ಗುಣಗಳ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ನಮ್ಮ ಮೇಲೆ ಆಗುವ ಪರಿಣಾಮ ಇದು. ಈ ಮೂರು ಅವಸ್ಥೆಗಳು ಅಂತಂದರೆ ಗಾಢವಾದ ಸತ್ವ ಇದ್ದಾಗ ಒಂದು ರೀತಿಯ ಅವಸ್ಥೆ, ರಜೋಗುಣ ಇದ್ದಾಗ ಸ್ವಪ್ನಾವಸ್ಥೆ, ಹೀಗೆ ಮೂರು ಗುಣಗಳು ಒಂದರ ಮೇಲೊಂದು ಹತೋಟಿಯನ್ನು ಸಾಧಿಸಿದಾಗ ನಾವು ಈ ಅವಸ್ಥೆಗೆ ಒಳಗಾಗ್ತೇವೆ. ಎಚ್ಚರ, ನಿದ್ರೆ, ಕನಸು. ಇದು ತ್ರಿಗುಣ ಸರ್ಗ ಕೃತೋ ವಿಕಲ್ಪ. ಈ ವಿಕಲ್ಪ ಇದ್ದ ಮಾತ್ರಕ್ಕೆ ವಿಭ್ರಮಂ ಈಕ್ಷೇತ. ದೇವರು ಬೇರೆ ಬೇರೆ ಅಲ್ಲ, ದೇವರ ಆರೂಪಕ್ಕೂ ದೇವರಿಗೂ ಅಭೇದ ಇಲ್ಲದೇ ಇಲ್ಲ, ಭೇದ ಇದೆ. ದೃಷ್ಟಂ ವಿನಷ್ಟಂ ಅತಿಲೋಲಮಲಾತ ಚಕ್ರಂ. ನಮಗೆ ಕೂಡಲೇ ಗಾಢವಾದ ನಿದ್ರೆಯಿಂದ ಕನಸಿಗೆ ಯಾವಾಗ ಇಳಿತೇವೆ ಗೊತ್ತಿಲ್ಲ. ಕನಸಿನಿಂದ ಮನಸ್ಸಿನ ಉದ್ಬೋಧ ಉಂಟಾಗಿ ಎಚ್ಚರಕ್ಕೆ ಯಾವಾಗ ಬರ್ತೇವೆ ಅನ್ನೋದು ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ದೇವರ ಈ ಲೀಲೆ ಸ್ಪಷ್ಟ ಆಗೋದಿಲ್ಲ. ದೇವರು ಒಬ್ಬನೇ ಅಲಾತ ಚಕ್ರಂ, ಒಂದೇ ಒಂದು ದೊಂದಿ, ಅದನ್ನು ಪರಿಣತನಾದ ಕೋಲಾಟ ಆಡುವವ ಗರಗರ ತಿರುಗಿಸ್ತಾನೆ. ಯಾವ ರೀತಿ ತಿರುಗತ್ತೆ ಅಂದರೆ ಇದು ಬೆಂಕಿಯ ಚಕ್ರವೋ ಎನ್ನುವಂತೆ ಕಾಣುತ್ತೆ, ಆದರೆ ಇರೋದು ಒಂದೇ ಒಂದು ದೊಂದಿ, ಬೆಂಕಿಯ ದೊಂದಿ ಒಂದೇ. ಗರಗರ ತಿರುಗತ್ತೆ, ಚಕ್ರ ಅದು. ಚಕ್ರನ ಅಲ್ಲ, ಚಕ್ರ ಅಲ್ವಾ ಕಾಣ್ತಾ ಇದೆ. ನಾವು ಕಣ್ಣಿನ ಅಸಾಮರ್ಥ್ಯದಿಂದ ಯಾವ ಯಾವ ತಿರುಗುವಿಕೆಯಲ್ಲಿ, ಯಾವ ಯಾವ ಅವಸ್ಥೆಯಲ್ಲಿ, ಯಾವ ಯಾವ ಡಿಗ್ರಿಯಲ್ಲಿ ಎಷ್ಟು ಹೊತ್ತು ನಿಂತಿದೆ ಅನ್ನೋದನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಆ ರೀತಿ ದೇವರು ಯಾವ ರೂಪದಿಂದ ಯಾವ ಅವಸ್ಥೆಯಲ್ಲಿ ಜೀವನನ್ನು ನಿಯಂತ್ರಣ ಮಾಡಿರ್ತಾನೆ, ಎಷ್ಟು ಹೊತ್ತು ಇರ್ತಾನೆ, ಬೇರೆ ಅವಸ್ಥೆಗೆ ಹೇಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹೇಗೆ ಅಲಾತ ಚಕ್ರಂ, ದೊಂದಿಯ ಗಾಲಿ ಇದ್ದ ಹಾಗೆ ಗರಗರ ತಿರುಗತ್ತೆ. ಎಲ್ಲಿ ನಿಂತಿರುತ್ತೆ, ಯಾವ ಟೈಮಿನಲ್ಲಿ, ಯಾವ ಸೆಕೆಂಡಿನಲ್ಲಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಅಂದುಕೊಳ್ಬಾರದು, ಅದು ಇದೆ. ಹೀಗೆ ದೇವರ ನಿರಂತರವಾದ ಕ್ರಿಯೆ ಇದೆ ಅಂತ ಅನುಸಂಧಾನ ಮಾಡಬೇಕು. ಅದನ್ನು ಹೇಳಲಿಕ್ಕೆ ಈ ಶ್ಲೋಕ ಹೊರಟಿರೋದು. ನೋಡಿ, ಪ್ರಕಾಶಿಕ ಅಂತ ಹೇಳಿ ಒಂದು ಗ್ರಂಥ, ಆ ಗ್ರಂಥದ ಸಂವಾದ ಇದಕ್ಕೆ ಇದೆ. ಜಾಗ್ರದಾಧಿಕರೋ ದೇವ ಪರಮಾತ್ಮೈಕ ಏವತು ಇತಿ ವೀಕ್ಷೇತ ಸತತಂ
ಮುಚ್ಯತೆ ಸಂಸೃತೆ ರತಃ. ಜಾಗ್ರದಾದಿ ಕರೋ ದೇವ, ಎಚ್ಚರವನ್ನು ನೀಡುವ, ಗಾಢವಾಗಿ ನಿದ್ರೆ ಮಾಡಿಸುವ, ಕನಸನ್ನು ಕಾಣಿಸುವ ದೇವರು ಒಬ್ಬನೇ, ಏಕಏವ. ಹೀಗೆ ಯಾರು ನಿರಂತರವಾಗಿ ವೀಕ್ಷೇತ ಉಪನಿಷತ್ತಿನ ಸಹಾಯದ ಮೂಲಕ ಚಿಂತಿಸುತ್ತಾರೆ, ಅವನು ಅತಃ ಸಂಸ್ಕೃತೇ ಮುಚ್ಯತೆ, ಈ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾನೆ. ನಮಗೆ ಗೊತ್ತಿರಬೇಕು, ಏಕಂ ವಿಜ್ಞಾನಂ, ಜ್ಞಾನಸ್ವರೂಪನಾದ ಅಭಿನ್ನನಾದ ಪರಮಾತ್ಮ ಉರುಧಾ ಇವ ವಿಭಾತಿ, ಬಹಳ ಇದ್ದಾನೋ ಎಂಬಂತೆ ಕಾಣುತ್ತಾನೆ, ಆದರೆ ಅವನಲ್ಲಿ ಭೇದ ಇಲ್ಲ. ಇದು ಮುಕ್ತಿಗೆ ಕಾರಣ. ಯದಾ ವಿಭ್ರಮೋಯಮಿತಿ ದೃಷ್ಟಃ ತದೈವ ವಿನಷ್ಟಃ. ಯಾವಾಗ ಭ್ರಾಂತಿ ಇದೆ ಅಂತ ನಮಗನ್ನಿಸಿದಾಗ ಆ ಬಂಧ ನಷ್ಟ ಆಗತ್ತೆ. ಶ್ರುತಿಯುಕ್ತಿಭಿ ವಿಚಾರಿತೆ ಅತಿಲೋಲಃ. ಈ ನಿರಂತರವಾದ ಕ್ರಾಲಿಂಗ್, ಎಚ್ಚರ, ಕನಸು, ನಿದ್ರೆ, ಅಥವಾ ಎಚ್ಚರದಿಂದ ನಿದ್ರೆ, ನಿದ್ರೆಯಿಂದ ಕನಸು ಮತ್ತು ಎಚ್ಚರ, ಈ ನಿರಂತರವಾದ ಚಕ್ರವನ್ನು ನೋಡಿದಾಗ ನಮಗೆ ಅರ್ಥ ಆಗೋದಿಲ್ಲ. ವೇದದಿಂದ ವಿಚಾರಿಸಿದಾಗ ಅಲ್ಲಿ ಪರಮಾತ್ಮನ 4 ರೂಪಗಳು ನಮ್ಮ ಕಣ್ಮುಂದೆ ಬರುತ್ತೆ. ಮಾಂಡೂಕ ಉಪನಿಷತ್ತು ಪರಮಾತ್ಮನ 4 ರೂಪಗಳನ್ನು ಹೇಳ್ತದೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತ. ಯುಕ್ತಿಯಿಂದ ವಿಚಾರ ಮಾಡಿದಾಗ ಏನಂತ ವಿಚಾರ ಮಾಡೋದು? ಯುಕ್ತಿಯಿಂದ ಯಾರು ವಿಚಾರ ಮಾಡಲಿಕ್ಕಾಗೋದಿಲ್ಲ. ನಾವು ಯಾವುದ್ಯಾವುದೋ ವಿಜ್ಞಾನಿಗಳಿದ್ದಾರೆ ಅಂತ ಅಂದುಕೊಳ್ಳೋದು, ಅವರೆಲ್ಲರೂ ಕೂಡ ಯಾವ ಕ್ಷಣದಲ್ಲಿ ಮನುಷ್ಯ ಎಚ್ಚರದವನ್ನು ದಾಟಿ ಕನಸಿಗೆ ಬೀಳ್ತಾನೆ, ಗಾಢವಾದ ನಿದ್ರೆಯಿಂದ ಕನಸಿಗೆ ಜಾರ್ತಾನೆ, ಇದನ್ನು ಯಾರಿಗೂ ಹೇಳಲಿಕ್ಕಾಗಿಲ್ಲ. ಅದರಿಂದ ಶ್ರುತಿಯುಕ್ತಿಗಳಿಂದ ವಿಚಾರ ಮಾಡಿ ಯುಕ್ತಿಯನ್ನು ಮನುಷ್ಯರ ಅಜ್ಞಾನದಲ್ಲಿ ಪರ್ಯವಸಾನಗೊಳಿಸಿ ಪರಮಾತ್ಮನ ನಿಯಮ ಇದು ಅಂತನ್ನುವ ಫಲವನ್ನು ಹೆಕ್ಕಿ ತೆಗೆದಾಗ ನಮಗರ್ಥ ಆಗತ್ತೆ, ದೇವರ ರೂಪಗಳಲ್ಲಿ ಭೇದ ಇಲ್ಲ ಅಂತ. ಕ್ಷಿಪ್ರಂ ವಿನಶ್ಯತಿ ಇತ್ಯರ್ಥ. ಈ ತರಹದ ಭ್ರಮೆ ವೇದ ಮತ್ತು ಯುಕ್ತಿಗಳಿಂದ, ವೇದಾನುಸಾರಿಯಾದ ಯುಕ್ತಿಗಳಿಂದಲೇ ಈ ಭ್ರಮೆ ನಾಶ ಆಗೋದು ವಿನಃ ಬೇರೆ ಯಾವುದರಿಂದಲೂ ಅಲ್ಲ. ಕ್ಷಿಪ್ರಂ ವಿನಶ್ಯತಿ ಇತ್ಯರ್ಥ. ಅಲಾ ತಸ್ಯ ಚಕ್ರಾಕಾರತ್ವ ಭ್ರಮವತ್. ದೊಂದಿ ಅದೊಂದು ಚಕ್ರ ಅನ್ನುವ ಭ್ರಮೆಯನ್ನು ಹುಟ್ಟಿಸುತ್ತೆ. ನೋಡಿದಾಗ ಅದು ಒಂದೇ, ಬೇರೆ ಬೇರೆ ಸ್ಥಳದಲ್ಲಿರೋದನ್ನು ಕಣ್ಣು ಗುರುತಿಸ್ತಾ ಇಲ್ಲ ಅಷ್ಟೇ. ಹಾಗೆ ತ್ರಿಗುಣೈ ತತ್ಕಾರ್ಯೈ ಪಾಪಾದಿಭಿಶ್ಚ ಬದ್ಧಸ್ಸನ್ ವಿಜ್ಞಾನರೂಪಂ ಪರಮಾತ್ಮಾನಂ ಭ್ರಾಂತ್ಯ ಬಹುಧಾ ಪಶ್ಯತಿ. ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾಗಿ ಅಥವಾ ಆ ಸತ್ವರಜಸ್ತಮೋ ಗುಣಗಳಿಂದ ಉಂಟಾದ ಪಾಪದಿಂದ ಬದ್ಧನಾಗಿ ಪರಮಾತ್ಮನನ್ನು ಬಹಳ ಅಂತ ಅಂದುಕೊಳ್ಳುತ್ತಾನೆ. ದೇಹಭೇದೇಶ್ವವಸ್ಥೇಷು ಪ್ರಾದುರ್ಭಾವೇಷು ಚೈಕಲಂ ಜ್ಞಾನಾನಂದೈಕ ಸದ್ರೂಪಂ ಭ್ರಾಂತ್ಯಾ ಭಿನ್ನಂ ಪ್ರಪಶ್ಯತಿ. ಬೇರೆ ಬೇರೆ ದೇಹಗಳಲ್ಲಿ ದೇವರೊಬ್ಬನೇ ಇರ್ತಾನೆ, ಬೇರೆ ಬೇರೆ ಅವಸ್ಥೆಗಳಲ್ಲಿ ದೇವರು ಅಭಿನ್ನನಾಗಿ ಇರ್ತಾನೆ, ಮತ್ತು ದೇವರು ತನ್ನ ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಅಭಿನ್ನನಾಗಿಯೇ ಇರೋದು. ಜ್ಞಾನಾನಂದೈಕ ಸದ್ರೂಪಂ. ಈ ತರಹದ ಭಿನ್ನ ಭಿನ್ನ ಅವಸ್ಥೆಗಳಲ್ಲಿ ಭಿನ್ನ ಭಿನ್ನವಾಗಿರುವ ಪರಮಾತ್ಮನನ್ನು ಭಿನ್ನ ಅಂತ ಹೇಳಿ ಅಜ್ಞಾನಿ ಕಾಣ್ತಾನೆ. ಸಾ ಚ ಭ್ರಾಂತಿರ್ವಿನಶ್ಯೇತ ಯದಾ ಭ್ರಾಂತಿತ್ವವೇದನಂ. ಇದು ಭ್ರಾಂತಿ ಅಂತ ತಿಳಿದುಕೊಂಡಾಗಲೇ ಆ ಭ್ರಾಂತಿ ನಾಶ ಆಯಿತು ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ನಾವು
ಆ ಪರಮಾತ್ಮನನ್ನು ನೇರವಾಗಿ ನೋಡ್ತಾ, ಓ ಬೇರೆ ಬೇರೆ ಅವಸ್ಥೆಗಳನ್ನು ಈ ಪರಮಾತ್ಮ ಹೊಂದಿಸ್ತಾ ಇದ್ದಾನೆ, ಈ ಪರಮಾತ್ಮನ ರೂಪ ಬೇರೆ ಬೇರೆ, ಆದರೆ ಇವನು ಅಭಿನ್ನ ಅಂತ ಹೇಳಿ ಸಮಕಾಲದಲ್ಲಿ ಚಿಂತನೆ ಮಾಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ಜೀವನಿಗೆ ಸುಷುಪ್ತಿ ಅಂತ ಅನ್ನೋದಿರುತ್ತೆ. ಆವಾಗ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಅಂತಲೂ ಆಮೇಲೆ ಗೊತ್ತಾಗೋದು. ಆ ಸುಷುಪ್ತಿ ಸಮಕಾಲದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ದೇವರನ್ನು ಅರ್ಥ ಮಾಡಿಕೊಳ್ಳುವ, ಅನುಭವಿಸುವ, ನೇರವಾಗಿ ನೋಡುವಂತಹ ಕಾಲ ತುರಿಯ ಸ್ಥಿತಿ ಮಾತ್ರ. ಅದರಿಂದಾಗಿ ಸಮಕಾಲದಲ್ಲಿ ಅನುಭವಿಸ್ಲಿಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ನೀನು ಇದನ್ನು ತಿಳಿದುಕೋ, ದೇವರು 3 ಅವಸ್ಥೆಗಳಲ್ಲಿಯೂ ಅಭಿನ್ನನಾಗಿಯೇ ಇರ್ತಾನೆ ಅಂತ ತಿಳಿದುಕೊಂಡ ಸಂದರ್ಭವೇ ಆ ಭ್ರಾಂತಿಯನ್ನು ದಾಟಿದ ಹಾಗೆ. ಏಕೆಂದರೆ ಸಮಕಾಲದಲ್ಲಿ ಜಾಗೃತ ಅವಸ್ಥೆಯಲ್ಲಿ ದೇವರನ್ನು ನೋಡಿಕೊಂಡು, ಓ ಇದು ವಿಶ್ವರೂಪ ಪರಮಾತ್ಮ ಇದ್ದಾನೆ, ಈ ವಿಶ್ವನಾಮಕ ಪರಮಾತ್ಮ ಉಳಿದ 2 ರೂಪಗಳಿಂದ ಅಭಿನ್ನನಾಗಿದ್ದಾನೆ. ಕನಸು ಬಂದಾಗ, ಓ ಈ ಕನಸನ್ನು ತೈಜಸ ರೂಪಿ ಪರಮಾತ್ಮ ಕೊಡ್ತಾ ಇದ್ದಾನೆ, ಅದರ ಅನುಭವ ಇರಲ್ಲ. ಮುಕ್ತನಾದ ಮೇಲೆ ಅನುಭವಿಸ್ತಾ ಇರಲ್ಲ, ದೇವರ ಅನುಭವ ಇರುತ್ತೆ. ಮುಕ್ತನಾದ ಮೇಲೆ ಇಲ್ಲ, ಜಾಗೃತ ಅವಸ್ಥೆ ಇಲ್ಲ, ತುರಿಯಾವಸ್ಥೆಯಲ್ಲೇ ಇರೋದು. ಎಚ್ಚರಗೊಂಡ ಇದು ಗಾಢವಾದ ನಿದ್ರೆ ಬರಲ್ಲ ಮುಕ್ತನಿಗೆ. ಅಂದರೆ ಅವಾಗ ಅವಸ್ಥೆ ಇರಲ್ಲ. ಬೇರೆ ಜೀವರಲ್ಲಿ ದೇವರು ಹೇಗೆ ನಿಯಾಮಕನಾಗಿದ್ದಾನೆ ಅಂತ ನೋಡ್ತಾನೆ. ಇನ್ನು ಕನಸು, ಮುಕ್ತನಾಗಿದ್ದಾಗ ಕನಸುಗಿನಸೆಲ್ಲ ಬೀಳಲ್ಲ, ದೇವತೆಗಳಿಗೆ ಬೀಳಲ್ಲ. ಆದಿತ್ಯಾರುಭವೋ ಸ್ವಪ್ನ ಅಂತ ಅಮರಕೋಶ. ಆದಿತ್ಯಾ ರುಭವ ಅಸ್ವಪ್ನಾ, ಕನಸು ಕಾಣದ ಮಂದಿ ದೇವತೆಗಳು. ಯಾಕೆಂದರೆ ನಿದ್ರೆಯೇ ಇಲ್ಲ, ಕನಸಂತ ಕಾಣೋದು. ಹೀಗೆ ನಿದ್ರೆ ಮಾಡದ ದೇವತೆಗಳು ಕನಸನ್ನು ನಿಯಮನ ಮಾಡುವ ದೇವರನ್ನು ನೋಡ್ತಾರೆ, ಆದರೆ ಅವರು ಕನಸಿರುವಲ್ಲ. ದೇವತೆಗಳು ಅವತಾರವನ್ನು ತಾಳ್ತಾರೆ, ಆಗ ಕನಸು ಬಿದ್ದಿರುತ್ತೆ, ಆಗ ದೇವರನ್ನು ನೋಡಲಿಕ್ಕಾಗಲ್ಲ. ಈಗ ಅರ್ಜುನ ಜಯದ್ರಥನನ್ನು ಕೊಂದೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಆಗ ದೇವರು ಒಂದು ರೂಪದಿಂದ ಸುಭದ್ರೆಯ ಬಳಿಗೆ ಹೋಗಿ ಆ ದಿವಸದಲ್ಲಿ ಆದ ಅಭಿಮನ್ಯುವಿನ ಸಾವನ್ನು ಕುರಿತು ಹೇಳಿ ಅವಳನ್ನು ಸಮಾಧಾನ ಮಾಡಿ ಆ ರಾತ್ರಿ ಪ್ರಯಾಣ ಮಾಡಿ ಶಿಬಿರದೆಡೆಗೆ ಬಂದ ಕುರುಕ್ಷೇತ್ರಕ್ಕೆ. ಆ ಸಂದರ್ಭದಲ್ಲಿ ಅರ್ಜುನನನ್ನು ಕನಸಿನಲ್ಲಿ ರುದ್ರದೇವರ ಬಳಿಗೆ ಕರೆದುಕೊಂಡು ಹೋಗಿ ಆ ಕನಸಿನಲ್ಲಿಯೇ ಪಾಶುಪತಾಸ್ತ್ರವನ್ನು ಮತ್ತೆ ಕೊಡಿಸಿ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ರಿನ್ಯೂವಲ್ ಮಾಡಿಸಿ, ನಾನು ಅನುಗ್ರಹ ಮಾಡೋದಾದರೆ ನಿಮಗಿಂತ ಉತ್ತಮರಾದ ಗುರುಗಳ ಮೂಲಕವೇ ಅನುಗ್ರಹ ಮಾಡ್ತೇನೆ ಅಂತ ದೇವರು ತೋರಿಸಿದ. ಅಲ್ಲಿ ಕನಸಿನಲ್ಲಿ ಅರ್ಜುನ ನೋಡಿ, ಇಂದ್ರನ ಅವತಾರ ರೂಪ, ಅಲ್ಲಿ ಗಾಢವಾದ ನಿದ್ರೆ ಇದೆ. ಆ ನಿದ್ರೆಯಿಂದ ಕನಸಿಗೆ ಜಾರಿದ್ದಾನೆ. ಆ ಕನಸಿನಲ್ಲಿ ದೇವರು ತನ್ನ ಅಘಟಿತ ಘಟನ ಶಕ್ತಿಯಿಂದ ಅಸ್ತ್ರವನ್ನೇ ಕುಡಿಸಿದ್ದಾನೆ. ದೇವರು ಯಾವ ರೀತಿ ಅನುಗ್ರಹ ಮಾಡಿದ ಅಂತಂದರೆ, ಮೂಲ ರೂಪದಲ್ಲಿ ಏನು ಶಿವ ಇದ್ದಾನೆ ಅವನು ತನ್ನ ಅವತಾರ ರೂಪದ ವಿರುದ್ಧ, ಅಂದರೆ ಅಶ್ವತ್ಥಾಮನ ವಿರುದ್ಧ ನಿಂತ. ಬಹಳ ವಿಚಿತ್ರ ಇವುಗಳೆಲ್ಲ. ಈ ತರಹ ದೇವರೇನು ಮಾಡ್ತಾನೆ, ಸಂಸಾರದಲ್ಲಿ ಇದ್ದಾಗ ಜೀವ ಆಯಾ ಅವಸ್ಥೆಗಳಲ್ಲಿ ದೇವರು ಹೇಗಿರ್ತಾನೆ ಅಂತ ತಿಳಿಯೋಲ್ಲ. ಮುಕ್ತನಾದಾಗ ನೋಡ್ತಾನೆ, ಅನುಭವ ಇರಲ್ಲ. ಅಂದರೆ ಮುಕ್ತನಾದವನೊಬ್ಬ ಜಾಗೃತ ಅವಸ್ಥೆಯಲ್ಲಿ ಇರ್ತಾ, ಓಹ್ ಇಲ್ಲಿ ವಿಶ್ವನಾಮಕ ಪರಮಾತ್ಮ ಜೊತೆಗಿದ್ದಾನೆ ಅಂತ ಆಗೋಲ್ಲ. ಯಾಕೆಂದರೆ ಮುಕ್ತಿಯೂ ಕೂಡ ತುರಿಯಾವಸ್ಥೆಯೇ. ಸ್ವರೂಪಭೂತವಾದ ಇಂದ್ರಿಯ ಜಾಗರೂಕ ಆಗಿರುತ್ತೆ. ಇಲ್ಲಿ ತುರಿಯಾವಸ್ಥೆ ಒಂದು ಸ್ವಲ್ಪ ಹೊತ್ತಿರುತ್ತೆ.
ಸಂಸಾರದಲ್ಲಿ ತುರಿಯಾವಸ್ಥೆ ಅನ್ನೋದು ಸ್ವಲ್ಪ ಹೊತ್ತಿರುತ್ತೆ. ಆವಾಗ ಆ ತುರಿಯಾವಸ್ಥೆ ಏನು ಸ್ವಲ್ಪ ಹೊತ್ತಿರುತ್ತಲ್ಲ, ಅದು ಸ್ವರೂಪೇಂದ್ರಿಯದ ಜಾಗರೂಕತೆ, ಸ್ವರೂಪೇಂದ್ರಿಯ ಜಾಗರೂಕವಾಗಿರುತ್ತೆ. ಅದು ಮುಕ್ತಿ ಅವಸ್ಥೆಯಲ್ಲಿ ಈ ತ್ರಿಗುಣಾತ್ಮಕವಾದ ಮನಸ್ಸೇ ಇರಲ್ಲ. ಆದ್ದರಿಂದಾಗಿ ಎಚ್ಚರ, ಕನಸು, ನಿದ್ರೆ ಇವು ಮೂರೂ ಇರಲ್ಲ. ಆವಾಗ ರೂಪದ ಅನುಭವ ಬರಲ್ಲ. ಅದಕ್ಕಾಗಿ ಕೃಷ್ಣ ಹೇಳಿದ್ದು, ನೋಡಪ್ಪ, ವೀಕ್ಷೇತ ವಿಭ್ರಮಮಿಮಂ ಮನತೋ ವಿಲಾಸಂ. ಯಾವಾಗ ಇದು ಭ್ರಮೆ, ಪರಮಾತ್ಮ ಒಬ್ಬನೇ ಈ ಮೂರು ಅವಸ್ಥೆಗಳನ್ನು ನಿಯಂತ್ರಣ ಮಾಡ್ತಾನೆ ಅಂತ ತಿಳಿದುಕೊಂಡ ಕ್ಷಣವೇ ಆ ಭ್ರಮೆಯಿಂದ ಪಾರಾದೆ ಅಂತ ಅರ್ಥ. ಈಗ ಕೆಲವೊಂದು ರೂಪ ಇರುತ್ತೆ, ದೇವರು ನಮ್ಮ ಬಿಂಬರೂಪನಾಗಿದ್ದಾನೆ, ದೇವರು ನಮ್ಮ ಬಿಂಬರೂಪನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾಗ ನಮಗೆ ಅದರ ಅನುಭವ ಇರಲ್ಲ. ನಾವು ಭ್ರಮೆಯಿಂದ ದಾಟಿ ಬಂದೆವು ಅಂತಲ್ಲ, ಅದನ್ನು ಕಂಡಾಗಲೇ ಆ ಭ್ರಮೆ ಪರಿಹಾರ ಆಯಿತು ಅಂತ ಲೆಕ್ಕ. ಬಿಂಬರೂಪನನ್ನು ಕಂಡಾಗಲೇ ಬಿಂಬರೂಪನ ಬಗೆಗಿನ ಭ್ರಮೆ ಹೋಯಿತು ಅಂತ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್. ಮೂರೂ ಅವಸ್ಥೆಗಳಲ್ಲಿ ದೇವರು ಒಬ್ಬನೇ ನಿಯಾಮಕ ಅಂತ ತಿಳಿದುಕೊಂಡ ಮರುಕ್ಷಣವೇ ಆ ಭ್ರಮೆಯಿಂದ ಆಚೆ ಬಂದ ಹಾಗೆ. ಅದರಿಂದಾಗಿ ವ್ಯತ್ಯಾಸ ಇದೆ. ಅತಿ ಕ್ಷಿಪ್ರಂ ವಿನಶ್ಯೇಚ್ಛ ನ ಸ್ಥಿರಂ ದಿಗ್ಭ್ರಮಾದಿವತ್. ದಿಗ್ಭ್ರಮಾದಿವತ್ ನ ಸ್ಥಿರಂ. ಇದು ಬೇಗ ಅತಿಲೋಲಂ ಅಂತ ಹೇಳ್ತಾರೆ. ಬೇಗ ಪರಿಹಾರ ಆಗತ್ತೆ ಈ ಅವಸ್ಥೆ ಶ್ರುತಿಯುಕ್ತಿಗಳಿಂದ ವಿಚಾರಿಸಿದಾಗ. ಇಲ್ಲದೆ ಹೋದರೆ ಏನಿದು ಎಲ್ಲಿದು ಅಂತಲೇ ಗೊತ್ತಾಗಲ್ಲ. ನೀವು ಸೈನ್ಸಿನ ಹಿಂದೆ ಹೋಗಿ ಕನಸು ಯಾವಾಗ ಬೀಳತ್ತೆ ಅಂತ ತಿಳ್ಕೊಂಡು ಬಂದು ನನಗೊಂದು ಹೇಳಿಬಿಡಿ. ಎಲ್ಲ ಕನಸುಗಳು ಕೂಡ ಸೆಕ್ಸಿನ ಇನ್ನೊಂದು ಫಾರ್ಮ್ ಅಂತ ಹೇಳಿದವರೇ ಇದ್ದಾರೆ ವಿನಃ, ಲಿಬಿಡೋದ ಹಿನ್ನೆಲೆಯಲ್ಲಿ ಚಿತ್ರಿಸಿದ್ದಾರೆ ವಿನಃ ಬೇರೆ ರೀತಿ ಕನಸಿನಲ್ಲಿ ಆಳವಾಗೇನು ಹೇಳಲಿಲ್ಲ. ಪಾಶ್ಚಾತ್ಯರಲ್ಲಿ ಕನಸಿನ ದೋಷಗಳನ್ನು, ಮನಸ್ಸಿನ ದೋಷಗಳನ್ನು ಹೇಳ್ತಾರೆ. ಅವರಿಗೆ ತೀರ ನ್ಯಾಚುರಲ್ ಆಗಿದ್ದರೆ ಅವನು ಸ್ವಸ್ಥ ಅಂತ. ನ್ಯಾಚುರಲ್ ಆಗಿ ಇಲ್ಲದೆ ಹೋದರೆ, ನ್ಯಾಚುರಲ್ ಅಂತ ಹೇಳಿ ಅವರು ಅಂದುಕೊಂಡಿರೋದು, ನ್ಯಾಚುರಲ್ ಆಗಿದ್ದರೆ ನಾವೇನು ಯೋಚನೆ ಮಾಡಬೇಕಾಗಿಲ್ಲ ಆ ಮನಸ್ಸಿನ ಬಗ್ಗೆ. ಅವನು ಅಬ್ನಾರ್ಮಲ್ ಆಗಿ ಇದ್ದಾನೆ ಅಂತ ನಮಗನ್ನಿಸಿದರೆ ಆಗ ಮಾತ್ರ ಅದಕ್ಕೆ ಇಷ್ಟಿಷ್ಟುದ್ದ ರೋಗಗಳ ಹೆಸರು. ಬಿಬ್ಲೋಕೋಫಿಯಾ ಅಂತ ಒಂದು ರೋಗ. ಯಾವುದಾದ್ರೊಂದು ಹೊಸ ಪುಸ್ತಕ ಬಿಡುಗಡೆ ಆದರೆ ಅಯ್ಯೋ ಆ ಪುಸ್ತಕ ಇನ್ನೂ ಓದಿಲ್ಲ ಅನ್ನುವ ಉತ್ಸುಕತೆ ಇದ್ದರೆ ಅವನಿಗೆ ಅದಕ್ಕೊಂದು ರೋಗ, ಬಿಬ್ಲೋಕೋಫಿಯಾ ಅಂತೆ. ಅದೆಲ್ಲ ಪರಿಭಾಷೆಯಿಂದ ಬಂದಿರತಕ್ಕಂಥದ್ದು. ಅದು ನಮ್ಮಲ್ಲಿ ಉತ್ಸುಕತೆ ಅಂತನ್ನುವ ಸಹಜದ ರೋಗದಲ್ಲೇ ಅಂತರ್ಭಾವ ಆಗುತ್ತೆ. ಅದಕ್ಕೆ ಬೇರೆ ರೋಗದ ಹೆಸರು ಕೊಡಬೇಕಾಗಿಲ್ಲ. ಸ್ಪೆಸಿಫಿಕ್ ಆಗಿ ಪುಸ್ತಕದಲ್ಲಿ ಉತ್ಸುಕತೆ ಎಂಬುದಷ್ಟೇ. ಯಾಕೆ ಹೇಳಿದ್ದು ಅಂತಂದರೆ, ಪಾಶ್ಚಾತ್ಯರು ಕನಸಿನ ಬಗ್ಗೆ ಅಥವಾ ವಿಜ್ಞಾನ ಅಂದರೆ ಮಾಡರ್ನ್ ಸೈನ್ಸು ಕನಸಿನ ಬಗ್ಗೆ ವಿಸ್ತಾರವಾಗಿ ವಿವರವಾಗಿ ಅನ್ನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಷ್ಟು ಪುರುಸೊತ್ತೇ ಇಲ್ಲ. ಅದಕ್ಕೆ ವಸ್ತುಗಳನ್ನು ಹೇಗೆ ನಮಗೆ ಅನುಕೂಲವಾಗಿ ಯೂಸ್ ಮಾಡಿಕೊಳ್ಬೇಕು ಅನ್ನೋದಷ್ಟೇ ಅದರ ಉದ್ದೇಶ. ನಮ್ಮ ಗುರುಗಳದ್ದು ಒಂದು ಪದ್ಯ ಇದೆ, ವೇದಾಂತ ಓದಿದ ಮೇಲೂ ಲಿಬಿಡೋ ಬಿಡೋದಿಲ್ಲ ಎಂದ ಮೇಲೆ ವೇದಾಂತ ಓದಿದರೇನು ಬಿಟ್ಟರೇನು ಅಂತ ಹೇಳದೇ ಉಳಿದದ್ದು ಅಂತ ಒಂದು ಕವನ ಸಂಕಲನದಲ್ಲಿ ಅದು ಇದೆ. ಅದರಿಂದಾಗಿ ಈ ಭ್ರಾಂತಿ ಇದೆಯಲ್ಲ, ಇದು ಅತಿಲೋಲಂ, ಅತ್ಯಂತ ಅಲ್ಪ. ಜೀವಿ ಅತ್ಯಂತ ಅಲ್ಪಕಾಲದಲ್ಲಿ ಹಾಗಿರ್ತಾನೆ. ಆಮೇಲೆ ಅದು ಆ ಸಂದರ್ಭದಲ್ಲಿ ಏನು ಮಾಡೋದಿಲ್ಲ. ಬೆಳಗ್ಗೆ ಎದ್ದು ಎಚ್ಚರವನ್ನು ನಿಯಂತ್ರಿಸುವ ವಿಶ್ವನಾಮಕ ಪರಮಾತ್ಮನು, ನನ್ನ ಕನಸನ್ನು ನಿಯಂತ್ರಿಸುವ ತೈಜಸರೂಪಿ ಪರಮಾತ್ಮನು, ನನ್ನ ಗಾಢವಾದ ನಿದ್ರೆಯನ್ನು
ನಿಯಂತ್ರಿಸುವ ಪ್ರಾಜ್ಞರೂಪಿ ಪರಮಾತ್ಮನು ನಾನು ಯಾವತ್ತಾದರೂ ಒಂದು ದಿವಸ ಧ್ಯಾನದ ಪಕ್ವತೆಯನ್ನು ಪಡೆದಾಗ ತುರಿಯಾವಸ್ಥೆಯನ್ನು ನನಗೆ ಕೊಡುವ ತುರಿಯ ನಾಮಕ ಪರಮಾತ್ಮನು ಒಬ್ಬನೇ ಅಂತ ಅಂದುಕೊಂಡ್ರೆ ಮುಗೀತು. ಆ ಭ್ರಮೆ ಇಲ್ಲ. ಇಷ್ಟು ವಿಚಾರ. ತ್ರಿಗುಣೈರ್ಬಂಧಿತ ಜೀವಾ ಅತಿಮಾತ್ರಂ ಜನಾರ್ದನಂ ಪಶ್ಯಂತಿ ಬಹುಧಾ ಸ್ವಪ್ನೆ ಯಥೈಕಂ ಬಹುಧಾ ಕ್ವಚಿತ್. ಆದರೆ ಬೇರೆ ಬೇರೆ ಗುಣಗಳ ಉತ್ಕಟ ಪ್ರಭಾವ ಇದ್ದರೆ ಯೋಚನೆ ಮಾಡ್ತಾರೆ, ದೇವರು ಹೀಗೆ ಭಿನ್ನನಾಗಿದ್ದಾನೆ ಅಂತ. ಅಥವಾ ಜೀವನದ್ದು ಬೇರೆ ಬೇರೆ ಸ್ಥಿತಿ ಅಂತ ವ್ಯಾಖ್ಯಾನ ಮಾಡುವವರೂ ಇದ್ದಾರೆ. ಅದ್ಯಾವುದೂ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ತಥೈವ ವ್ಯವಹಾರಾಯ ಶಕ್ತತ್ವಾನ್ನೈವ ದೂಚಣಂ ಈಶಸ್ಯತು ತದನ್ಯೇತಾಂ ಅಪಿ ಯಚ್ಛಕ್ತಿದಾಯಕಃ ಇತಿ ಬ್ರಹ್ಮತರ್ಕೇ. ಹೀಗೆ ಬ್ರಹ್ಮತರ್ಕದಲ್ಲಿ ದೇವರು ವಿಭಿನ್ನವಾದ ರೂಪಗಳಲ್ಲಿ, ವಿಭಿನ್ನವಾದ ಅವಸ್ಥೆಗಳಲ್ಲಿ, ವಿಭಿನ್ನವಾದ ರೂಪಗಳಿಂದ ಜೀವನನ್ನು ನಿಯಂತ್ರಿಸುತ್ತಾನೆ ವಿನಃ ಬೇರೆ ಅಲ್ಲ ಅಂತ ಬ್ರಹ್ಮತರ್ಕದಲ್ಲಿ ನಿರೂಪಣೆ ಮಾಡಿದರು. ಗೀತೆಯಲ್ಲಿ ಯುದ್ಧದ ಗಡಿಬಿಡಿಯಲ್ಲಿ ಸ್ವಲ್ಪ ಹೇಳಿದರು. ಕರ್ಮಣ್ಯ ಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯಃ ಅಂತ. ಕರ್ಮಣಿ ಅಕರ್ಮಯ ಪಶ್ಚೇತ್, ಅಕರ್ಮಣಿ ಸುಷುಪ್ತಿ ಮೊದಲಾದವುಗಳಲ್ಲಿ ಅಕರ್ಮ ಇದು ದೇವರ ಕೆಲಸ. ಕರ್ಮಣಿ ಅಕರ್ಮಯ ಪಶ್ಯೇತ್. ನಮ್ಮ ದೈಹಿಕ ಕ್ರಿಯೆ, ಉಸಿರಾಟದ ಕ್ರಿಯೆ, ನಾಡಿಯ ಮಿಡಿತ, ರಕ್ತದ ಹಿಡಿತ, ಹೃದಯದ ಬಡಿತ, ಇದೆಲ್ಲದರಲ್ಲಿ ದೇವರೊಬ್ಬನ ಕ್ರಿಯೆ ಇದೆ ಅಂತ ಯಾರು ನೋಡ್ತಾರೆ, ಅಕರ್ಮಣಿ ಕರ್ಮ, ನಂದಂತೂ ಕ್ರಿಯೆ ಇಲ್ಲ, ಅದು ಯಾರ್ದೋ ಒಬ್ಬನ ಕ್ರಿಯೆ ಆಗಿರಬೇಕು, ಅದು ಯಾವುದು ಅಂತ ಅವನನ್ನು ನೋಡೋದು, ಇವೆಲ್ಲ ಸಂಕ್ಷಿಪ್ತವಾಗಿ ಗೀತೆಯಲ್ಲಿ ಇದೆ. ಗೀತೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದನ್ನೇ ಅವಸ್ಥಾತ್ರಯದ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಗೀತೆ, ಅದರ ವಿಸ್ತಾರ ಉದ್ಧವ ಗೀತೆ. ಗೀತೆ 18 ಅಧ್ಯಾಯಗಳಲ್ಲಿ ಪರಿಮಿತವಾಗಿದೆ. ಉದ್ಧವ ಗೀತೆ ಬಹಳ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿದೆ. ಶಿಷ್ಯ ಯಾವ ಆತಂಕವೂ ಇಲ್ಲದೆ ಕುಳಿತು ಕೇಳ್ತಾ ಇದ್ದಾನೆ. ಗುರು ತನ್ನ ಮುಖ್ಯವಾಗಿ 100 ವರ್ಷಗಳಲ್ಲಿ ಅವನು ಏನನ್ನು ಅಂದುಕೊಂಡಿದ್ದಾನೆ, ಅವನ ಕ್ರಿಯೆಗಳಿಗೆ ಏನು ಕಾರಣ, ಇದರೆಲ್ಲದರ ಮೂಲಕ ಚಿರಂತನ ಸತ್ಯವನ್ನು ಹೇಳ್ತಾ ಇದ್ದಾನೆ. ಎಲ್ಲವನ್ನ ನೆನಪಿಸಿಕೊಂಡ. ನಾನು ಹೀಗಿದ್ದೆ, ಹೀಗಾಯಿತು, ಗೋಪಿಕೆಯರು ನನ್ನನ್ನು ಈ ರೀತಿ ಚಿಂತನೆ ಮಾಡಿದ್ರು, ನನ್ನ ಶತ್ರುಗಳು ನನ್ನನ್ನು ಈ ರೀತಿ ಚಿಂತನೆ ಮಾಡಿದರು, ಎಲ್ಲವನ್ನೂ ಹೇಳಿದ. ನೀವು ಉದ್ಧವ ಗೀತೆಯನ್ನು ಇನ್ನೊಂದು ತಮಾಷೆಗೆ ಕೃಷ್ಣಜ್ಜನ ನೆನಪುಗಳು ಅಂತ ಕೂಡ ಹೇಳಬಹುದು. ನಮಗೆ ಕೃಷ್ಣ ದೊಡ್ಡವನಾಗೋದೇ ಇಲ್ಲ. 70 ವರ್ಷ ಇರಬೇಕಾದ್ರೂ ನಮಗೆ ಅವನು ನವಿಲ್ಗರೆ ಹಾಕೊಂಡು ಬಂದ್ರೇ ಗೊತ್ತಾಗ್ಬೋದು. 70 ವರ್ಷ ಆಗುವಾಗ ತಲೆ ಹಣ್ಣಾಗಿ ಮೀಸೆಗಡ್ಡಗಳಿಲ್ಲ ಅಂತ ಇವ್ರದ್ದು ಚಿಂತನೆ. ಆ ಥರ ಏನಿಲ್ಲ. ಹಿರಣ್ಯಶ್ಮಶ್ರು ಅಂತ ಹೇಳ್ತಾರಲ್ಲ, ಬಿಳಿಯಾದ ಮೀಸೆ, ಬಿಳಿಯಾದ ಗಡ್ಡಗಳು ಇದ್ದು, ನಡುವೆ ಕರಿಕೂದಲಿದ್ದು ಹೇಳುವಂತಹ ಕೃಷ್ಣ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ 70 ವರ್ಷ 6 ತಿಂಗಳ ಕೃಷ್ಣ. ಆಮೇಲೆ ತನ್ನ ಇಡೀ ಜೀವನದಲ್ಲಿ ನಾನೇನು ಮಾಡಿದೆ, ನಾನು ಯಾಕೆ ಹಾಗೆ ಇದ್ದೆ ಅನ್ನೋದನ್ನು, ನನ್ನ ನಡೆಯ ತತ್ವಶಾಸ್ತ್ರೀಯ ರಹಸ್ಯಗಳೇನು ಅನ್ನೋದನ್ನು ಹೇಳುವಂತಹ 104 ವರ್ಷ 6 ತಿಂಗಳ ಮುದುಕ ಕೃಷ್ಣ.
ಕೃಷ್ಣ ಅಜ್ಜ ಅವನ ನೆನಪುಗಳು ಅಂತಲೂ ಉದ್ಧವ ಗೀತೆಯನ್ನು ನಾವು ವ್ಯಾಖ್ಯಾನ ಮಾಡಬಹುದು. ಅದರಿಂದಾಗಿ ಎಲ್ಲವನ್ನೂ ಅವನು ಕವರ್ ಮಾಡಿದ್ದಾನೆ. 70ನೇ ವಯಸ್ಸಿನಲ್ಲಿ ಹೇಳಿದ್ದನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಉದ್ಧವ ಗೀತೆಯಲ್ಲಿ ಹೇಳಿದ್ದಾನೆ. ಈ ಎರಡನ್ನು ನೋಡಿದರೆ ಮಾತ್ರ ನಾವು ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ. ಕೇವಲ ಗೀತೆಯನ್ನು ಅಂತ ಮಧ್ವಾಚಾರ್ಯರು ಮಾಡಿದ್ದು ಅದನ್ನು ಮಧ್ವಾಚಾರ್ಯರು ಏನು ಮಾಡಿದ್ರು, ಉದ್ಧವ ಗೀತೆಯನ್ನು ಮತ್ತು ಭಗವದ್ಗೀತೆಯನ್ನು ಎರಡನ್ನೂ ವ್ಯಾಖ್ಯಾನ ಮಾಡಿದ್ರು. ಅಂದರೆ ಎರಡರ ಐಡಿಯಾ ಇದೆ, ಎರಡರ ಐಡಿಯಾನೂ ಇದೆ. ಅನುಗೀತೆ, ಉದ್ಧವ ಗೀತೆ, ಭಗವದ್ಗೀತೆ, ಈ ಮೂರನ್ನು ಕೂಡ ಒಂದು ಸೂತ್ರದಲ್ಲಿ ತಂದು ನೋಡಿ ಅಂತ ಹೇಳಿದವರು ಅವರು. ಆದ್ದರಿಂದಾಗಿ ನಮಗೆ ಭಗವದ್ಗೀತೆಯ ತೀರ್ಮಾನ ಮಾಡಲಿಕ್ಕೆ, ಭಗವದ್ಗೀತೆಯ ಅರ್ಥವನ್ನು ತೀರ್ಮಾನ ಮಾಡಲಿಕ್ಕೆ ಇವುಗಳೆಲ್ಲ ಸಹಾಯ ಆಗತ್ತೆ. ಅಲಾತ ಚಕ್ರ ಭ್ರಾಮಕೋ ಯದಾ ನಿವರ್ತತೆ ತದೈವ ಭ್ರಮೋ ನಿವರ್ತತೆ, ತದ್ವದ್ಯದಾ ಭ್ರಮ ನಿವೃತ್ತಿಮಿಚ್ಛತಿ ತದೈವ ಗುರೂಪಸದನಾತ್ ನಿವರ್ತಯಿತು ಶಕ್ಯ. ಈ ದೃಷ್ಟಾಂತದ ಹಿಂದೆ ಇನ್ನೊಂದು ಚಿಂತನೆ ಇದೆ. ಏನು? ಗರಗರನೆ ದೊಂದಿಯನ್ನು ತಿರುಗಿಸುವವ ನಾನು ತಿರುಗಿಸಿದ್ದು ಸಾಕು ಅಂತ ಹೇಳಿ ತಿರುಗಿಸೋದನ್ನು ನಿಲ್ಲಿಸಿದರೆ ಅಲಾತ ಚಕ್ರದ ಭ್ರಮೆ ನಿವೃತ್ತಿ ಆಗುತ್ತೆ. ಓ, ಒಂದೇ ದೊಂದಿಯನ್ನು ಈ ರೀತಿ ತಿರುಗಿಸ್ತಾ ನಮಗೆ ಭ್ರಮೆ ಉಂಟು ಮಾಡಿದ್ದ ಅಂತ. ಆ ರೀತಿ ದೇವರು ಇಚ್ಛಿಸಿದರೆ ಗುರುಗಳ ಮೂಲಕ ಈ ಅವಸ್ಥಾತ್ರಯದಲ್ಲಿ ಇರುವ ಪರಮಾತ್ಮನ ಭೇದ ವಿಷಯಕವಾದ ಭ್ರಮೆ ಪರಿಹಾರ ಆಗತ್ತೆ. ಈ ದೃಷ್ಟಾಂತದಲ್ಲಿಯೂ ಇಷ್ಟು ಪೆಕ್ಯುಲಾರಿಟಿ ಇದೆ, ದೃಷ್ಟಾಂತ ಇಷ್ಟೊಂದು ಪೆಕ್ಯುಲರ್ ಆಗಿದೆ ಅಂತ ಹೇಳಿ ಕೃಷ್ಣ ಹೇಳಿದ್ದು ಅಂದ್ರು ಆಚಾರ್ಯರು. ಅಶಕ್ಯೋಪ್ಯತಿಶಕ್ಯೋ ಎಂ ವಿನಿವರ್ತಯಿತು ಭ್ರಮಃ ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃ ಪುಮಾನ್. ಅಶಕ್ಯ, ಈ ಭ್ರಮೆ ತನ್ನಿಂದ ತಾನೇ ಪರಿಹಾರ ಆಗೋದು ಅಶಕ್ಯ. ಅದು ದೇವರ ಅನುಗ್ರಹ ಇಲ್ಲದೆ ಹೋದರೆ ಅತಿಶಕ್ಯ. ದೇವರ ಅನುಗ್ರಹ ಇದ್ದರೆ ಸುಲಭ. ಅಶಕ್ಯೋಪಿ, ಭ್ರಮೆಯನ್ನು ನಾವೇ ನೀಗಿಕೊಳ್ಳಲಿಕ್ಕೆ ಆಗದಿದ್ದರೂ ಅತಿಶಕ್ಯ, ಅತ್ಯಂತ ಸುಲಭ. ಯಾವಾಗ? ಇದರೊಳಗಡೆ ದೇವರು ಗುರುಗಳ ಒಳಗಡೆ ಇದ್ದು ಅರಿವನ್ನು ನೀಡಿದಾಗ. ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃ ಪುಮಾನ್. ದೇವರ ಒಳಗಡೆ ಇದ್ದು, ದೇವರು ಗುರುಗಳ ಒಳಗಡೆ ಇದ್ದು ಇವನಿಗೆ ನಾನು ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತ ಬಯಸಿದರೆ, ಈ ಕಾಲದಲ್ಲಿ ಪರಿಹಾರ ಆಗಲಿ ಅಂತ ಬಯಸಿದರೆ ಅದು ಪರಿಹಾರ ಆಗತ್ತೆ. ಅದರಿಂದಾಗಿ ಯಾವ ಜೀವವೂ ಕೂಡ ನಿರಂತರವಾದ ಚಿಂತನೆಯಲ್ಲಿ ತೊಡಗಿರಬೇಕು, ನಿರಂತರವಾದ ಚಿಂತನೆಯಲ್ಲಿ ತೊಡಗಿರಬೇಕು. ಯಾಕೆಂದರೆ ಯಾವಾಗ ಏನು ಉತ್ತರ ಸಿಗತ್ತೆ ಗೊತ್ತಿಲ್ಲ. ಒಂದು ಸ್ವಲ್ಪ ನೋಡಿದೆವು, ಆಮೇಲೆ ಬಿಟ್ಟೆವು. ಒಂದು ಸ್ವಲ್ಪ ನೋಡಿದೆವು ಶಾಸ್ತ್ರ, ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಟೆವು. ಅವಾಗ ಹೆಂಗೆ ಸಿಗತ್ತೆ? ನಾನು ನೋಡಿದ ಕೂಡಲೇ ಉತ್ತರ ಸಿಗಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ನನಗೆ ಈಗ ಗೊತ್ತಾಗಬೇಕು, ವಿನಯ ಇರಬೇಕಷ್ಟೆ. ನನಗೆ ಗೊತ್ತಾಗಬೇಕು, ದೇವರ ಅನುಗ್ರಹ ಬೇಕು ಅನ್ನುವ ವಿನಯ ಇದ್ದರೆ ಸರಿ. ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಅದು ಅದರಿಂದ ವಿನೀತವಾಗಿರುವುದೊಂದೇ ದಾರಿ ನಮಗೆ ಅರ್ಥ ಆಗಬೇಕು ಅಂತಂದರೆ. ಇದು ಸಮ್ಯಜ್ಞಾನ ಅಂತ ಒಂದು ಗ್ರಂಥ. ಜ್ಞಾನ ಹೇಗೆ ಹೇಗೆ ಬರುತ್ತೆ ಅನ್ನೋದರ ಬಗೆಗೆ ಇರುವ ಒಂದು ಗ್ರಂಥ ಇರಬೇಕು. ಜೀವರಿಗೆ ಯಾವ ಯಾವ ಅವಸ್ಥೆಯಲ್ಲಿ ಯಾವಾಗ ಯಾವ ತರಹದ ಜೀವರಿಗೆ ಹೇಗೆ ಜ್ಞಾನ ಬರುತ್ತೆ ಅನ್ನೋದು ಜೀವರ ಜ್ಞಾನದ ವಿಷಯವಾಗಿ ಒಂದು ಗ್ರಂಥ ಇರಬೇಕು. ಜೀವರ, ದೇವತೆಗಳ, ಋಷಿಗಳ ಜ್ಞಾನದ
ಪಾತಳಿಗಳ ಮೂಲಕ ಇರುವ ಒಂದು ಗ್ರಂಥ ಇರಬಹುದು ಇದು. ದೃಷ್ಟಿಂ ತತ ಪ್ರತಿನಿವರ್ತ್ಯ ನಿವೃತ್ತತರಶಸ್ತೂಷ್ಣೀಂ ಭವೇತ್ ನಿಜ ಸುಖಾನುಭವೋ ನಿರೀಹ ಸಂದೃಶ್ಯತೆ ಕ್ವಚ ಯದೀದಮವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿರಾನಿಪಾತಾತ್. ದೃಷ್ಟಿಂ ತತಃ ಪ್ರತಿನಿವರ್ತ್ಯ. ದೇವರು ಮೂಢರಿಗೆ ಈ ತರಹದ ಅರಿವನ್ನು ಕೊಡೋದಿಲ್ಲ. ನಾವು ಆಳಕ್ಕೆ ಹೋಗಬೇಕು, ಈ ಪದಾರ್ಥಕ್ಕಿಂತ ಸುಖ ಇನ್ನೇನೋ ಇದೆ, ಈ ಜಗತ್ತಿನಲ್ಲಿ ಕಾಣುವಷ್ಟೇ ಸುಖ ಅಲ್ಲ ಅನ್ನುವ ಒಂದು ಚಿಂತನೆ ಇರಬೇಕು. ಅದು ಮೂಢರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅದನ್ನು ಕೊಡೋದಿಲ್ಲ. ಜ್ಞಾನಿಗಳಿಗೆ ಅದು ಬರುತ್ತೆ, ಅವಸ್ತು ಬುದ್ಧ್ಯಾ. ಮೂಢರಲ್ಲಿ ಆ ಭ್ರಮೆ ಹಾಗೇ ಇರುತ್ತೆ. ನಾವಿವತ್ತು ಅದನ್ನು ಕಾಣ್ತೇವೆ. ಅಥೋ ಮೂಢೇಶು ಸ್ಥಿತೋ ಭ್ರಮಃ ಯದ್ಯಪಿ ಸಂದೃಶ್ಯತೆ ತೇನ ತಥಾಪಿ ಭ್ರಮಾಯನ ಭವತಿ ಫಲಂ ಹಿ ನಿಪಾತಂ ಸ್ಮರತಿ. ಸರಿ, ಆ ಯಥಾರ್ಥ ಜ್ಞಾನ ಇದ್ರೇನು ಇದ್ಕೊಳ್ಳಿ ಅಂದರೆ ನಿಪಾತ ಅಂಧಂತಮಸ್ಸು ಆಗತ್ತೆ. ಅಯಥಾರ್ಥ ಜ್ಞಾನದಿಂದ ದುಃಖ, ಅಜ್ಞಾನದಿಂದ ದುಃಖ, ಜ್ಞಾನದಿಂದ ಸುಖ. ಇದು ಇರುವ ಸಾರ. ಎಲ್ಲ ಉಪನಿಷತ್ತುಗಳು ಎಲ್ಲವೂ ಕೂಡ ಹೇಳೋದು ಇಷ್ಟೇ. ಜ್ಞಾನದಿಂದ ಅಂದರೆ ಭಕ್ತಿಯು ಸೇರಿ, ಜ್ಞಾನ ಭಕ್ತಿಗಳಿಂದ ಸುಖ. ಭಕ್ತಿ ಅಂತಂದರೆ ಅದರಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಸುಮ್ಮನೆ ಭಕ್ತಿ ಭಾವುಕತೆಯನ್ನು ಶಾಸ್ತ್ರ ಯಾವತ್ತೂ ಎತ್ತಿ ಹೇಳಲಿಲ್ಲ. ಉತ್ತರದವರು ಕೆಲವರು ತಮಾಷೆ ಮಾಡ್ತಾರೆ, ದಕ್ಷಿಣದವರಿಗೆ ಭಕ್ತಿ ಬರೋದಿಲ್ಲ, ಅವರು ತರ್ಕ ಮಾಡ್ತಾರೆ ಅಂತ. ಭಕ್ತಿ ಅಂತಂದರೆ ಸರಿಯಾದ ಡೆಫಿನಿಷನ್ ಇದು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನಚಾನ್ಯಥ ಅಂತ ಆಚಾರ್ಯರು ಹೇಳಿದ್ದು. ಯಥಾರ್ಥ ಜ್ಞಾನಪೂರ್ವಕವಾದ ದೇವರು ಮಹಾತ್ಮ, ಹೇಗೆ ಮಹಾತ್ಮ, ಎಷ್ಟು ಮಹಾತ್ಮ ಇತ್ಯಾದಿ ಅರಿವಿನಿಂದ ಕೂಡಿರುವ ಸ್ನೇಹ. ಈ ಬೇರೆ ಬೇರೆ ಶಾಸ್ತ್ರಗಳನ್ನು ಓದಿ ದೇವರ ಬಗ್ಗೆ ಈ ಭಾವುಕತೆ ಇಲ್ಲದೆ ಇರಬಹುದು ಬಹಳ ಜನರಿಗೆ. ಆದರೆ ಅಷ್ಟೇ ಕೊರತೆ ಅವರಲ್ಲೂ ಇದೆ, ಜ್ಞಾನವೇ ಇಲ್ಲ. ಹೋ ಅಂತ ರಾಮ ಕಾಡಿಗೆ ಹೋದ ದಿನ ಅಂತ ಹೋ ಅಂತ ಇವತ್ತಿಗೂ ಕಾಶಿಯಲ್ಲಿ ಅಳ್ತಾರೆ. ಅದು ಏನು ಪ್ರಯೋಜನ? ಅದರಿಂದ ಏನಾದರೂ ಉಂಟೋ? ರಾಮನನ್ನೇ ನೆನಪಿಸಿಕೊಳ್ತಾ, ರಾಮನ ಗುಣಗಣಗಳನ್ನೇ ಚಿಂತನೆ ಮಾಡ್ತಾ, ಆಯಿತು ಸಮಾಧಿಗೆ ಅದು ಸಹಾಯಕ ಆಗೋದಾದರೆ ಆಗಲಿ, ಇಲ್ಲ ಅನ್ನಲ್ಲ. ಆದರೆ ಅದೇ ಅಲ್ಲ, ಅದೊಂದೇ ಅಲ್ಲ. ಈ ಹಿನ್ನೆಲೆಯಲ್ಲಿ ದೃಷ್ಟಿಂ ತತ ಪ್ರತಿನಿವೃತ್ಯ ನಿವೃತ್ತತರ್ಷಃ, ಎಲ್ಲ ತರಹದ ಆಸೆಯಿಂದ ನಿವೃತ್ತನಾಗಿ, ದೃಷ್ಟಿಂ ತತಃ ಪ್ರತಿನಿವರ್ತ್ಯ, ಹೊರಗಡೆ ಕಾಣತಕ್ಕಂತಹ ವಿಷಯಗಳು, ವಸ್ತುಗಳು, ಸುಖಗಳು ಮಾತ್ರ ಇದೆ ಅನ್ನುವುದನ್ನು ಮೀರಿ ಆಚೆಗೂ ಏನೋ ಇದೆ ಅಂತ, ನಿವೃತ್ತ ತರ್ಷಃ, ಉತ್ಕಟವಾದ ಬಯಕೆ ಇಲ್ಲದೆ, ನಿಜ ಸುಖಾನುಭವ, ತನ್ನ ಒಳಗಡೆ ಇರುವ ದೇವರ ಸಾಂಗತ್ಯದ ಸುಖವನ್ನು ಅನುಭವಿಸುತ್ತಾ, ತೂಷ್ಣೀಂ ಭವೇತ್, ಸುಮ್ಮನಾಗಬೇಕು. ಅಂದರೆ ಏನರ್ಥ? ತೀರ ಅಗತ್ಯವಾದ ಕ್ರಿಯೆಗಳನ್ನು ಬಿಟ್ಟು ಹೆಚ್ಚಿಗೆ ವಿಷಯ ಪದಾರ್ಥಗಳ ಸುಖದಲ್ಲಿ ಪ್ರವೃತ್ತನಾಗಬಾರದು. ಇಷ್ಟು ಸಾಕು.
ಇನ್ನು ನಾವು ಒಳಮುಖರಾಗ್ತೇವೆ ಅಂತ ಇರಬೇಕು. ಹೊರಗಡೆಯ ಕರ್ತವ್ಯ ಏನಿದೆ, ನಮ್ಮ ಕರ್ತವ್ಯಗಳು ತಂದೆಯಾಗಿ, ಗಂಡನಾಗಿ, ಮಗನಾಗಿ ಏನೇನು ಕರ್ತವ್ಯಗಳಿದೆ ಅದನ್ನು ಮಾಡೋದು. ಆದರೆ ಉತ್ಕಟವಾಗಿ ಲೋಕದ ಹಿಂದೆ ಬೀಳದೇ ಇರುವುದು. ಆ ಮಹತ್ವಾಕಾಂಕ್ಷೆ, ಅದನ್ನು ಮಾಡಿಬಿಡ್ಬೇಕು, ಇದನ್ನು ಮಾಡಬೇಕು, ಆ ತರಹಕ್ಕೆ ಬೀಳದೆ ದೇವರ ಕಡೆಗೆ ತಿರುಗಬೇಕು. ಅದು ಪ್ರತಿನಿವರ್ತ್ಯ. ಸಂದೃಶ್ಯತೆ ಕ್ವಚ ಯದೀದಮವಸ್ತು ಬುದ್ಧ್ಯ. ಹೀಗಿದ್ದವನಿಗೆ ದೇವರು ಕಾಣ್ತಾನೆ. ಆದರೆ ಯಾರಿಗೆ ಈ ಐಡಿಯಾ ಇರೋದಿಲ್ಲ, ತ್ಯಕ್ತಂ ಭ್ರಮಾಯನ ಭವೇತ್ ಸ್ತುತಿರಾನಿಪಾತಾತ್ ಸ್ಮೃತಿರಾನಿಪಾತಾತ್, ಆ ಮೂಢರಿಗೆ ಆನಿಪಾತಾದ್ಧಿ ತಸ್ಯ ತೇನ ಸ್ಮೃತಿ. ಮಿಥ್ಯಾಭಿಮಾನ ನಿಶ್ಚಯ ಇತ್ತು ಅಂತಂದರೆ ಬೀಳೋದೆ. ಆನಿಪಾತಾತ್, ಬೀಳೋ ತನಕ ಸರದಿ. ಅದರಿಂದ ನಾವು ಅದಕ್ಕೆ ಉತ್ಕಟವಾಗಿ ಒಳಗಾಗಬಾರದು. ಮನಸ್ಸನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಕೃಷ್ಣ ಇದನ್ನೆಲ್ಲ ಹೇಳಿದ್ದು. ಈಗ ಮನಸ್ಸನ್ನು ಬಲಗೊಳಿಸದಿದ್ದರೆ ಗಾಢವಾದ ದುಃಖಕ್ಕೆ ಈಡಾಗಬೇಕಾಗತ್ತೆ. ಅದಕ್ಕಾಗಿ ಮನಸ್ಸನ್ನು ಬಲಗೊಳಿಸಿ. ನಾಯಮಾತ್ಮ ಬಲಹೀನೇನ ಲಭ್ಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಗೊತ್ತಾಯಿತು. ಯಾರಿಗೆ ಮನೋಬಲಹೀನತೆ ಇರುತ್ತೆ ಅವರಿಗೆ ದೇವರು ಸಿಗೋಲ್ಲ. ಈ ಗ್ರಂಥಗಳಲ್ಲಿ ಇರುವ ದೇವರೇ ಸಿಗಲ್ಲ, ಇನ್ನು ಎದುರುಗಡೆ ದೇವರು ಸಿಗ್ತಾನ? ಗ್ರಂಥಗಳಲ್ಲಿ ದೇವರ ಬಗ್ಗೆ ಏನು ಉತ್ಕಟವಾಗಿ ಹೇಳಿದ್ದಾರೆ ಆ ದೇವರ ಬಗೆಗಿನ ಅರಿವೇ ಸಿಗೋದಿಲ್ಲ. ದೇಹಂಚ ನಶ್ವರ ಮನುಜ್ಜಿತ ಮುಜ್ಜಿತಂ ವಾ ಸಿದ್ಧೋ ನ ಪಶ್ಯತಿ ಯಥೋಧ್ಯಗಮತ್ಸ್ವರೂಪಂ ದೈವಾದುಪೇತಂ ಅಥ ದೈವವಚಾದಪೇತಂ ವಾಸೋ ಯಥಾ ಪರಿವೃತಂ ಮದಿರಾಮದಾಂಧ. ಅಲ್ಲ, ಒಬ್ಬ ಜ್ಞಾನಿ ಅವನಿಗೂ ಏನು ಸ್ಪೆಷಾಲಿಟಿ ಏನಿರೋಲ್ಲ. ಒಬ್ಬ ಜ್ಞಾನಿ ಬಹಳ ಸ್ಪೆಷಲ್ ಏನಲ್ಲ. ಜ್ಞಾನಿ ಅಂತಂದು ಕೂಡಲೇ ಪವಾಡ ಪುರುಷನಾಗಿರಬೇಕು ಇಲ್ಲ. ಸಾಮಾನ್ಯ ಜ್ಞಾನಿಗಳು ಪವಾಡ ಪುರುಷರಾಗಿರೋಲ್ಲ, ನಾರ್ಮಲ್ ಲೈಫೇ ಲೀಡ್ ಮಾಡ್ತಾ ಇರ್ತಾರೆ. ತೀರ ಏನೋ ಹಾರ್ಬಿಡೋದು, ಬಹಳ ರೂಪಗಳನ್ನು ತೊಳೆಯೋದು, ಎಲ್ಲರಿಗೂ ಅನುಗ್ರಹ ಮಾಡೋದು. ಕೆಲವರಿಗೆ ದೇವರ ಅನುಮತಿ ಇರುತ್ತೆ. ಇವಾಗ ರಾಘವೇಂದ್ರ ಸ್ವಾಮಿಗಳಂಥವರಿಗೆ ದೇವರ ಅನುಮತಿ ಇರುತ್ತೆ. ನೀನು ಜನರನ್ನು ಉದ್ಧರಿಸು, ಇಷ್ಟು ಜನರಿಗೆ ನೀನು ಅನುಗ್ರಹ ಮಾಡು ಅಂತ ದೇವರ ಆರ್ಡರ್ ಇರುತ್ತೆ. ಎಲ್ಲರಿಗೂ ಆ ತರಹ ಆರ್ಡರ್ ಇರಲ್ಲ. ಆರ್ಡರ್ ಇಲ್ಲದೆ ಹೋದರೆ ಅವ್ರು ಮಾಡಲ್ಲ. ಅಂದ ಮಾತ್ರಕ್ಕೆ ಅವರು ಜ್ಞಾನಿಗಳಲ್ಲ ಅಂತಲೂ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಇವಾಗ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನರಿಗೆ ಗೊತ್ತೋ ಅಷ್ಟು ಜನರಿಗೆ ವಾದಿರಾಜರು ಗೊತ್ತಿಲ್ಲ. ವಾದಿರಾಜರು ಎಷ್ಟು ಜನರಿಗೆ ಗೊತ್ತೋ ಅಷ್ಟು ಜನರಿಗೆ ಜಯತೀರ್ಥರು ಗೊತ್ತಿಲ್ಲ. ಸೊ ಜಯತೀರ್ಥರು ಯಾರಿಗೆ ಗೊತ್ತಿದ್ದಾರೆ ಅವರೆಲ್ಲರಿಗೂ ಮಧ್ವಾಚಾರ್ಯ ಗೊತ್ತು. ಯಾಕೆಂದರೆ ಜಯತೀರ್ಥರನ್ನ ತಿಳ್ಕೊಳ್ಬೇಕು ಅಂದರೆ ಅವರು ನ್ಯಾಯಸುಧಾ ಬರೆದಿದ್ದಾರೆ, ಹೀಗೆ ತಿಳ್ಕೊಳ್ಬೇಕು, ಬೇರೆ ರೀತಿ ಅಲ್ಲ. ಜಯತೀರ್ಥರು ಯಾಕೆ ಆ ರೀತಿ ಮಾಡಲಿಲ್ಲ, ಅಥವಾ ವಾದಿರಾಜರು ಯಾಕೆ ರಾಘವೇಂದ್ರ ಸ್ವಾಮಿಗಳ ಥರ ಇರಲಿಲ್ಲ ಅಂದರೆ ದೇವರ ಆಜ್ಞೆ ಬರಲಿಲ್ಲ ಅಷ್ಟೆ. ಎಷ್ಟು ಜನ ಆ ಥರ ಇದ್ದಾರೆ? ಹೃಷಿಕೇಶ ತೀರ್ಥರು, ಅಧೋಕ್ಷಜ ತೀರ್ಥರು, ರಾಮತೀರ್ಥರು, ಎಷ್ಟು ಜನ ಇದ್ದಾರೆ? ರಘುವರಿಯ ತೀರ್ಥರು. ರಘುವರಿಯ ತೀರ್ಥರಿಗಿಂತ ಪರಮಗುರುಗಳು ಅವರೊಬ್ಬರು ಇದ್ದರು, ರಘುತ್ತಮ ತೀರ್ಥರು ಅಂತ. ಅವರು ನಾನು ಇಂತಹ ಸಂದರ್ಭದಲ್ಲಿ ಪ್ರಾಣೋತ್ಕ್ರಮಣ ಮಾಡ್ತೇನೆ ಅಂತೇಳಿ ಹೋದರು. ಅವರ ಮರಣದ ಕಥೆಯನ್ನು ನಾವು ಹಲವಾರು ಬಾರಿ ನೋಡಿದ್ದೇವೆ. ಮಧ್ವವಿಜಯವನ್ನು ಚಿಂತನೆ ಮಾಡುವಾಗ ಮೊದಲು ಅದನ್ನು ನೋಡಿದ್ದೇವೆ. ರಘುವರಿಯ ತೀರ್ಥರು ಬರೆದಿಟ್ಟ ಪರಮಗುರುಗಳ ನಿರ್ಯಾಣದ ಬಗೆಗೆ. ಎಲ್ಲ ಜ್ಞಾನಿಗಳಿದ್ದಾರೆ. ಆದರೆ
ಅವರು ದೇಹದ ಜೊತೆಗೇ ಇರಬೇಕಲ್ವೇ? ರಾಘವೇಂದ್ರ ಸ್ವಾಮಿಗಳಿಗೆ ಹಸಿವಾಗಿರಲಿಲ್ಲ, ಹಸಿವೆಯಿಂದ ಸಂಕಟ ಆಗಿರಲಿಲ್ಲ ಅಂತ ಹೇಳೋದೇ ಇಲ್ಲ. ಸಂಕಟ ಆಗಿತ್ತು, ತಡ್ಕೊಂಡ್ರು ಅಂತ ಹೇಳ್ಬೋದು. ಹಸಿವೆನೇ ಆಗಿರಲಿಲ್ಲ ಅವ್ರಿಗೆ ಅಂತ ಹೇಳಲಿಕ್ಕೆ ಬರಲ್ಲ. ಅದರಿಂದಾಗಿ ಜ್ಞಾನಿಯೊಬ್ಬ ಬೇರೆಯವ್ರಿಗಿಂತ ಬಹಳ ಡಿಫ್ರೆಂಟ್ ಆಗೇನೂ ಇರೋಲ್ಲ. ಅವನಿಗೆ ಜ್ಞಾನ ಇರುತ್ತೆ, ಜ್ಞಾನದ ಆನಂದ ಇರುತ್ತೆ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಎಲ್ಲರ ಥರಾನೇ. ಧರ್ಮರಾಜನ ಯಾವುದೋ ಒಂದು ಪ್ರಶ್ನೆಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ ಅಂತ. ಬ್ರಾಹ್ಮಣರು ದೇವತೆಗಳು ಅಂದರೆ ಏನರ್ಥ? ಸ್ವಾಧ್ಯಾಯ ಮಾಡ್ತಾ ಇದ್ದಾಗ, ಬ್ರಾಹ್ಮಣರಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಅವರಲ್ಲಿ ದೇವ ಸನ್ನಿಧಾನ ಇದೆ ಅಂತಷ್ಟೇ ಅರ್ಥ. ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡುವಾಗ ಅಥವಾ ತಾವು ಗ್ರಂಥದಿಂದ ಪಡೆದ ಆನಂದವನ್ನು ಇನ್ನೊಬ್ಬರಿಗೆ ಹಂಚುವಾಗ ಅವರಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಹೇಳಬಹುದೇ ವಿನಃ ಅವರೇ ದೇವರು ಅಂತ ಹೇಳ್ತಾ ಇಲ್ಲ. ಮತ್ತೆ ಹೊರಗಡೆ ಬಂದ ಮೇಲೆ ಎಲ್ಲರ ಥರ ಮನುಷ್ಯರೇ ಅವರು ಕೂಡ. ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ. ಹಾಗೆ ಕ್ಷತ್ರಿಯರದ್ದು ಕೂಡ ಪಾಲನೆ ಅಂತನ್ನೋದು ದೇವತ್ವ. ಅಂದರೆ ಅವರು ಪಾಲನೆ ಮಾಡಬೇಕಾದ್ರೆ ದೀನ ದಲಿತರ ಕಣ್ಣೀರನ್ನು ಒರೆಸುವಾಗ, ಅನ್ಯಾಯಕ್ಕೊಳಗಾದವರನ್ನು ರಕ್ಷಿಸುವಾಗ ಕ್ಷತ್ರಿಯರಲ್ಲಿ ದೇವತಾ ಸನ್ನಿಧಾನ ಇರುತ್ತೆ. ಆಮೇಲೆ ಅದರಿಂದ ಆಚೆ ಬಂದ ಮೇಲೆ ಮಾನುಷ್ಯಂ ಯದತೋನ್ಯಥ. ಭೋಗ, ಊಟ, ತಿಂಡಿ ಎಲ್ಲವೂ ನಾರ್ಮಲ್ ಆಗಿ ಇರುತ್ತೆ ಅಂತ. ಸೊ ಜ್ಞಾನಿಯೊಬ್ಬ ಎಕ್ಸ್ಟ್ರಾರ್ಡಿನರಿ ಏನಲ್ಲ, ಎಕ್ಸ್ಟ್ರಾರ್ಡಿನರಿಯೂ ಅಲ್ಲ, ಎಕ್ಸ್ಟ್ರಾರ್ಡಿನರಿಯೂ ಅಲ್ಲ, ಎರಡೂ ಅಲ್ಲ. ಎರಡೂ ಅಲ್ಲ ಅಂತ ಹೇಳಿದ ಮೇಲೆ ಈ ತ್ರಿಗುಣಗಳ ಒಂದು ಸಂಬಂಧದಿಂದ ಕಳಚಿಕೊಳ್ಳೋದು ಹೇಗೆ? ಯಾಕೆಂದರೆ ಈ ತ್ರಿಗುಣಗಳ ನಿರಂತರವಾದ ಆಘಾತದಿಂದ ಅಜ್ಞಾನ, ಆ ಅಜ್ಞಾನದಿಂದಾಗಿ ದುಃಖ, ಅಜ್ಞಾನದಿಂದಾಗಿ ಸಂಸಾರ. ಇದನ್ನೆಲ್ಲವನ್ನ ಮೀರಿ ಅವನು ಎಲ್ಲಿಗೆ ಹೋಗ್ತಾನೆ, ಹೇಗೆ ಹೋಗ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಹೇಳಿದರು, ದೇಹಂಚನಶ್ವರ ಮನುಜ್ಜಿತ ಮುಜ್ಜಿತಂ ವಾ. ಜ್ಞಾನಿಗೆ ಇದೊಂದು ಎಚ್ಚರ ಇದ್ದರೆ ಸಾಕು. ಜ್ಞಾನಿ ಅಂತಂದರೆ ಏನೋ ಆಗ್ಬಿಡ್ಬೇಕಾಗಿಲ್ಲ, ಏನೋ ಎಕ್ಸ್ಟ್ರಾರ್ಡಿನರಿ ಆಗಿರಬೇಕು ಅಂತಲ್ಲ. ದೇಹಂಚನಶ್ವರ ಮನುಜ್ಜಿತ ಮುಜ್ಜಿತಂ ವಾ. ನಾನು ಹಿಂದೆ ಬಿಟ್ಟ ದೇಹವು ನಶ್ವರ, ಅನುಜ್ಜಿತಂ ಬಿಡದ ಈಗ ನನ್ನ ಜೊತೆಗೆ ಇರುವ ದೇಹವು ನಶ್ವರ ಅಂತ ಚಿಂತನೆ ಮಾಡಬೇಕು. ಅಷ್ಟಿದ್ರೆ ಸಾಕು. ಅದರ ತೀವ್ರವಾದ ಲೇಪ, ಆ ದೇಹದ ಮಾಧ್ಯಮದಲ್ಲಿ ಬರುವ ತೀವ್ರವಾದ ಅಜ್ಞಾನದ ಆಘಾತ ಇರೋಲ್ಲ ಅಷ್ಟೆ. ಸಿದ್ಧೋ ನ ಪಶ್ಯತಿ ಯದೋಧ್ಯಗಮತ್ ಸ್ವರೂಪಂ. ಈ ಸಿದ್ಧ, ಇದರ ಬಗ್ಗೆ ಗೊಂದಲ ಇರಲ್ಲ. ಈ ಜ್ಞಾನವನ್ನು ಪಡೆದವ ಯತಃ ಅಧ್ಯಗಮತ್ ಸ್ವರೂಪಂ, ಅವನ ನಿಜವಾದ ಅಸ್ತಿತ್ವದ ಬಗ್ಗೆ ಅವನಿಗೆ ಅರ್ಥ ಆಗಿದೆ. ದೈವಾತ್ ಉಪೇತಂ ಅಥ ದೈವ ವಚಾದಪೇತಂ. ದೈವ ಈ ದೇಹವನ್ನು ನನಗೆ ಕರುಣಿಸಿದೆ, ಈ ದೇಹವನ್ನು ದೈವ ತಗೊಂಡು ಹೋಗಿದೆ ಅಷ್ಟೆ. ದೇಹಾತ್ ಉಪೇತಂ ದೈವವಶಾತ್ ಅಪೇತಂ. ಇಷ್ಟು ನಿರ್ಲಿಪ್ತನಾಗಿ ಅವನು ಯೋಚನೆ ಮಾಡ್ತಾನೆ. ಯಾವಾಗ ಇಷ್ಟು ನಿರ್ಲಿಪ್ತನಾಗಿ ಯೋಚನೆ ಮಾಡ್ತಾನೆ ಅವನಿಗೆ ಅಪರಕ್ರಿಯೆ ಮಾಡುವ ಅವಶ್ಯಕತೆಯೇ ಇರೋಲ್ಲ. ಯಾಕೆ ಅಂದರೆ ಅವನಿಗೆ ಆ ವೇದನೆಗಳೇ ಇರೋಲ್ಲ. ಇವಾಗ ಹಾಲು ತುಪ್ಪವನ್ನು ಸಿಂಪಡಿಸೋದು, ವೈದಿಕ ಕ್ರಿಯೆಗಳಲ್ಲಿ ಹಾಲು ತುಪ್ಪವನ್ನು ಸಿಂಪಡಿಸೋದು ಚಿತೆಯ ಮೇಲೆ, ಅವನಿಗೆ ಆ ತೀಕ್ಷ್ಣವಾದ ದಾಹ ಪರಿಹಾರ ಆಗಲಿ ಅಂತ ಹೇಳಿ ಅವನ ಮೂಳೆಯನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಹಾಕೋದು, ತಣ್ಣಗಿರಲಿ, ಮೂಳೆ ಇರೋ ತನಕ ಅವನಿಗೆ ಸುಖವಾಗಿರಲಿ ಅಂದರೆ ಆ ದೇಹದ ಮೇಲೆ ಅಷ್ಟು ಅಭಿಮಾನ ಉತ್ಕಟವಾಗಿರಬೇಕಲ್ವೇ. ಅಸ್ಥಿ ಸಂಚಯನದ ಉದ್ದೇಶವೇ ಅದು, ಸುಖವಾಗಿರಲಿ ಅವನು ಅಂತ. ಅಲ್ಲ,
ಒಂದು ವೇಳೆ ಜ್ಞಾನಿ ಆದರೆ ಇದನ್ನು ಮಾಡೋ ಅಗತ್ಯ ಇಲ್ವಾ? ಓಹೋ, ಗೊತ್ತಿಲ್ಲ. ಅವನಿಗೆ ಆ ಮನೋಭಾವ ಇದೆಯೋ ಇಲ್ವೋ ಯಾರಿಗೂ ಗೊತ್ತು. ಮಾಡಬೇಕಷ್ಟೆ, ಕರ್ತವ್ಯ ಮಾಡಬೇಕು. ಆ ಮಂತ್ರಗಳಲ್ಲಿ ಬರುತ್ತೆ. ಅದನ್ನು ನಾವು ಒಮ್ಮೆ ನೋಡಿದ್ವಿ. ಒಂದು ಬಾರಿ ನಮ್ಮ ಕುಮುದಮ್ಮ ಅಲ್ಲಿ ಇಡಿಸಿದ್ರು, ನೀವು ಪ್ರೇತಕಾಂಡದ ಮಂತ್ರಗಳನ್ನೇ ಹೇಳಿಸಿ ಅದರ ಅರ್ಥವನ್ನು ಹೇಳಿ ಅಂತ. ಅದನ್ನು ನಾನು ಹೇಳಿದ್ದೆ. ಸುಮಾರು ಹೋದ ವರ್ಷ ಅಲ್ಲ, ಅದ್ರ ಹೋದ ವರ್ಷ ಕಾಣುತ್ತೆ, 2 ವರ್ಷದ ಹಿಂದೆ ನಾನು ಅದನ್ನು ಹೇಳಿದ್ದೆ. ಈ ಗರುಡ ಪುರಾಣ ಹೇಳಿಸುವ ಬದಲು ನೇರವಾಗಿ ಪ್ರೇತಕ್ರಿಯೆಗೆ ಬಳಸುವ ಮಂತ್ರವನ್ನೇ ನಾವು ಹೇಳಿದರೆ ಮಾಡುವವರಿಗೆ ಹೃದಯ ತುಂಬಿ ಬರುತ್ತೆ ಅನ್ನೋದು ನನ್ನ ಭಾವನೆ. ಸರಿ, ಎಷ್ಟು ನಿರ್ಲಿಪ್ತನಾಗಿರ್ತಾನೆ ಅದು ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದೆ ಇರೋದ್ರಿಂದ ನಾವು ಕ್ರಿಯೆ ಮಾಡ್ತೇವೆ. ಅಕಸ್ಮಾತ್ ಅವನಿಗೆ ಇದರ ಬಗ್ಗೆ ಸೆಳೆತ ಇದ್ದರೆ ಅದು ಪರಿಹಾರ ಆಗಲಿ, ಸೆಳೆತ ಇಲ್ಲದೆ ಹೋದರೂ ದೇವರ ನೆನಪಿನಿಂದ ಅದು ತುಂಬಿ ಬರಲಿ ಅಂತ. ಆ ಹಿನ್ನೆಲೆಯಲ್ಲಿ ಒಬ್ಬ ಸಿದ್ಧ ದೇಹದ ಅಭಿಮಾನವನ್ನು ಉತ್ಕಟವಾಗಿ ಬಿಟ್ಟಿರ್ತಾನೆ. ಯಾವ ಕ್ಷಣದಲ್ಲಿ ಬಿಡ್ತಾನೋ ಅದು ಗೊತ್ತಾಗೋಲ್ಲ. ಮಂತ್ರಗಳನ್ನು ಕೇಳಿ ಬಿಡ್ತಾನೋ, ಇಲ್ಲಿಂದ ಬಿಡುಗಡೆ ಆದಮೇಲೆ ಬಿಟ್ಟಿರ್ತಾನೋ, ಅಥವಾ ಇಲ್ಲೇ ಆ ಮನೋಭಾವ ಇರುತ್ತೋ, ಅದು ಮನಸ್ಸಿನ ಆಳಕ್ಕೆ ಇಳಿದು ನೋಡಬೇಕಾದದ್ದು. ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದರಿಂದಾಗಿ ನಾವು ಅವ್ರು ಯಾರೇ ಇರಲಿ ಅವರ ಬಗ್ಗೆ ಯೋಚನೆ ಮಾಡದೆ ನಮ್ಮ ಕರ್ತವ್ಯ ಅಂತ ಕ್ರಿಯೆ ಮಾಡಬೇಕು. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೆದರು, ಜ್ಞಾನಿನೋಪಿ ದೇಹವತ್ವೇನ ತ್ರಿಗುಣತ್ವಾತ್ ವಿಕಲ್ಪೋ ಭವತಿ ಇತ್ಯತಃ ದೇಹಂಚ ನಶ್ವರಮಿತಿ. ದೇಹವನ್ನು ನಶ್ವರ ಅಂತ ಅವನು ನಿರಂತರವಾಗಿ ಅನುಸಂಧಾನ ಮಾಡ್ತಾ ಹೀಗೆ ಯೋಚನೆ ಮಾಡ್ತಾ ಇರಬೇಕು. ಆವಾಗ ಈ ನಿರಂತರವಾದ ಯೋಚನೆಯಿಂದಾಗಿ ದೇಹದ ಎಲ್ಲ ಸಮಸ್ಯೆಗಳಿಂದ ಅವನು ಕಳಚಿಕೊಳ್ತಾನೆ. ಅದರಿಂದ ಜ್ಞಾನಿಗೆ ದೇಹದ ಅಭಿಮಾನ ಇರಲ್ವಾ? ಪಾರಾಗೋದು ಹೇಗೆ? ಪಾರಾಗ್ತಾನೆ. ಈ ರೀತಿ ಸ್ವಲ್ಪ ಚಿಂತನೆ ಮಾಡ್ತಾ ಇದ್ರೂ ಆಯಿತು, ಇದು ಪಕ್ವ ಆಗ್ತಾ ಹೋಗುತ್ತೆ. ತನ್ನ ಮೈಮೇಲೆ ಬಟ್ಟೆ ಇರುವುದನ್ನು ಲೆಕ್ಕಿಸದ ಕುಡುಕನ ಹಾಗೆ, ಮದಿರಾಮದಾಂಧ ಹಾಗೆ ಈ ಜ್ಞಾನದಿಂದ ಜ್ಞಾನಿಯಾದವ ಈ ದೇಹ ನನಗೆ ಅಂಟಿಕೊಂಡಿದೆ ದೈವವಚನದಿಂದ ಅಂತ ತಿಳ್ಕೊಳ್ಳುವಷ್ಟು ಪಕ್ವ ಆಗ್ತಾನೆ. ಇಲ್ಲಿಂದ ಹಿಡಿದು ಅಲ್ಲಿಯವರೆಗೂ ಬೇರೆ ಬೇರೆ ತರಹದ ಭಾವನೆಗಳಿರ್ತದೆ. ಆ ತರಹ ಜ್ಞಾನಿಯೊಬ್ಬ ಮುಂದೆ ಸಾಗುತ್ತಾನೆ ಅಂತ ಹೇಳಿದರು. ಅದಕ್ಕೆ ಪರೀಕ್ಷಿದ್ರಾಜನ ದೃಷ್ಟಾಂತ. ಪರೀಕ್ಷಿದ್ರಾಜನಿಗೆ ಆ ಹಾವು ಕಡಿಯುವ ಕಡೆ ಕ್ಷಣದಲ್ಲಿ ಆ ದೇಹ ಇದು ನನಗೆ ಅಂಟಿಕೊಂಡಿದೆ, ಇದು ನನ್ನಿಂದ ನನಗೆ ಇದರಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ಭಾವನೆ ಬಂದ್ಬಿಡ್ತು. ಅಲ್ಲಿಯ ತನಕ ಅವನಿಗೆ ಹಾಗೇನಿರಲಿಲ್ಲ. ಅವನು ಒಂಟಿ ಕಂಬದ ಮೇಲ್ಮನೆಯನ್ನು ಮಾಡಿಸಿದರಂತೆ ಅವನಿಗೆ. ಗಂಗಾ ನದಿಯಲ್ಲಿ ಕೂತ ಅಂದರೆ ಗಂಗಾ ನದಿ ದಡದಲ್ಲೆಲ್ಲ ಕೂತಿದ್ದು. ಒಂದು ವಿಚಿತ್ರ ಮನೆ, ಅದು ಒಂದೇ ಕಂಬ, ಯಾರಿಗೂ ಪ್ರವೇಶ ಇಲ್ಲ, ಟೈಟ್ ಸೆಕ್ಯೂರಿಟಿ. ಅವೆಲ್ಲ ಯಾಕೆ ಬಂತು? ಪರೀಕ್ಷಿದ್ರಾಜನಿಗೆ ಆ ದೇಹಾಭಿಮಾನ ಇತ್ತು. ಇನ್ನೇನು ಕಡಿಯುವಾಗ ಅದು ಹೊರಟೋಯ್ತು. ಇಷ್ಟು ಸೂಕ್ಷ್ಮ. ಅದು ಯಾರಿಗೂ ಗೊತ್ತಾಯಿತು? ಅವನ ಮಂತ್ರಿಗಳಿಗೆ ಗೊತ್ತಾಗಲಿಲ್ಲ ಅಂತ ಮಹಾಭಾರತದಿಂದ ಗೊತ್ತಾಗುತ್ತೆ. ಅವರೇ ಏನೇನೋ ಕಥೆ ಹೇಳ್ತಾರೆ. ಅದು ದರ್ಶನ. ಇರಲಿ, ಅದನ್ನು ನಾವು ನಂತರ ಯೋಚನೆ ಮಾಡುವ. ಗುರುರಾಜಾಚಾರ್ಯ ಏನೋ ಪ್ರಶ್ನೆ ಕೇಳಿದ್ದಾರೆ, ಅದನ್ನು ನಾನು ಫೋನಲ್ಲಿ ವೈಯಕ್ತಿಕವಾಗಿ ಹೇಳ್ತೇನೆ, ಆಯಿತಾ? ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.